So welcome back, dear students, and we have come in front of you with another experimental session, and we want to really improvise ಒಂದಕ್ಕಿಂತ ಒಂದು ಚೆನ್ನಾಗಿ ವಿಡಿಯೋ ನಿಮ್ಮ ಮುಂದೆ ತಂದು ನೀವು ಅದರಿಂದ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋ ರೀತಿಯಲ್ಲಿ ಬರೀ ನಾಟ್ ಓನ್ಲಿ ಒನ್ ಸೆಕ್ಷನ್ ಫಾರ್ ದೋಸ್ ಹೂ ನೀಡ್ ಅನ್ನೋದು. ಹಾಗಾಗಿ ಸರ್ಟನ್ಲಿ ಅದು ಯಾಕೆಂದರೆ ಎಷ್ಟು ಎಕ್ಸಸೈಸಸ್, ಎಷ್ಟು ವೊಕ್ಯಾಬ್ಯುಲರಿ ನಾವು ಇಂಗ್ಲೀಷ್ ಬಗ್ಗೆ ಎಷ್ಟೆಷ್ಟು ತಿಳ್ಕೊಂಡ್ರೂ ಸಹ ಇಟ್ ಡಸಂಟ್ ಎಂಡ್ ದೇರ್ ಅಲ್ವಾ. ಹಾಗಾಗಿ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಲರ್ನಿಂಗ್ ನ್ಯೂ ಥಿಂಗ್ಸ್. ಕೆಲವೊಬ್ಬರಿಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಎಲ್ಲ ಹೊಸದಿರ್ಬೋದು, ಇನ್ನು ಕೆಲವ್ರಿಗೆ ದೇ ಮೈಟ್ ಹ್ಯಾವ್ ಹರ್ಡ್ ದ ಟಾಪಿಕ್ ಆ್ಯಂಡ್ ಮೇ ಬಿ ದೇ ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್. ಸೊ ಇದೆಲ್ಲನೂ ಒಂದು ಎಕ್ಸ್ಪೋಜರ್ ನಿಮಗೆ. ಸೊ ಜಸ್ಟ್ ಸಿ ದಟ್ ನೀವು ಅದರಲ್ಲಿ ಎಷ್ಟು ಒಂದು ಪ್ರವೀಣತೆನ ಮಾಡ್ಕೊಳ್ಬೋದು, ಹೌ ಫ್ಲೂಯೆಂಟ್ಲಿ ಯು ಕ್ಯಾನ್ ರಿಯಲಿ ಯೂಸ್ ಆಲ್ ದೀಸ್ ಅಂತ ಹೇಳಿ ನೀವು ಸೆಲ್ಫ್ ಅಸೆಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ದಿಸ್ ಈಸ್ ಯೂಸ್ಫುಲ್ ಫಾರ್ ಆಲ್ ದಿ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಫಾರ್ ಜನರಲ್ English fluency, which is available on our YouTube channel Vijayi Bhava as well as our Telegram channel. Okay, now very beginning ಇವಾಗ ಏನು because ಇದು it's a paragraph. All right, and paragraph anta helidre more than what I call a paragraph, these are para jumbled sentences. Idu yake jumbled words kelidivi. For example, what is your name anta helidre what is your name ade order alli barabeku. Right, I am talking about para jumbled words in a sentence. Iga ಆ ವರ್ಡ್ಸ್ನ ವಾಟ್ ಈಸ್ ಯೋರ್ ನೇಮ್ ಅನ್ನೋದು ಬದಲಾಗಿ ಯೋರ್ ನೇಮ್ ವಾಟ್ ಈಸ್ ಅಂತ ಹಾಕಿದಾಗ ದೆರ್ ಈಸ್ ನೋ ಆರ್ಡರ್, ದೆರ್ ಈಸ್ ನೋ ಸೀಕ್ವೆನ್ಸ್. ಯಾಕೆಂದರೆ ಯಾವ ಪಾರ್ಟ್ ಆಫ್ ಸ್ಪೀಚ್ ಆದಮೇಲೆ ಏನು ಬರಬೇಕು ಅನ್ನೋದಕ್ಕೆ ಒಂದು ಮೆಥಡ್ ಇರುತ್ತೆ, ಒಂದು ರಿದಮ್ ಇರುತ್ತೆ. ಓಕೆ, ಅದೇ ಸೀಕ್ವೆನ್ಸಲ್ಲಿ ಬರಬೇಕು. ಆಗ ಅರ್ಥ, ದ ಮೀನಿಂಗ್ ಆಸ್ ವೆಲ್ ಆಸ್ ದಿ ಕನ್ಸ್ಟ್ರಕ್ಷನ್ ಆಫ್ ದ ಸೆಂಟೆನ್ಸ್ ಎಲ್ಲನೂ ಕರೆಕ್ಟಾಗಿರುತ್ತೆ. ಅದೇ ಥರ ಒಂದು ಪ್ಯಾಸೇಜ್, ಒಂದು ಪ್ಯಾರಾಗ್ರಾಫ್ ಬರೆದಾಗ ವಾಟ್ ಈಸ್ ಅ ಪ್ಯಾರಾಗ್ರಾಫ್? ಪ್ಯಾರಾಗ್ರಾಫ್ ಈಸ್ ಅ ಸ್ಟ್ರಕ್ಚರ್ ಆಫ್ ಮೆನಿ ಸೆಂಟೆನ್ಸಸ್. ಒಂದು ಸೆಂಟೆನ್ಸ್ ಏನು? ಒಂದು ಸೆಂಟೆನ್ಸ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಥಾಟನ್ನು ಕನ್ವೆ ಮಾಡೋ ಅಂಥದ್ದು. ಒಂದು ವಾಕ್ಯ ಅಂತ ಹೇಳಿದ್ರೆ ಗ್ರಾಮ್ಯಾಟಿಕಲ್ ಆದರೂ ಸರಿ, ಐಡಿಯಾ ಒಂದು ಅಂದರೆ ಒಂದು ಯೋಚನೆಯ ಎಳೆಯಾದರೂ ಸರಿ, ಎವ್ರಿಥಿಂಗ್ ಶುಡ್ ಬಿ ಮೀನಿಂಗ್ಫುಲ್. ಹಾಗಾಗಿ ಒಂದು ಸೆಂಟೆನ್ಸ್ ಅಂತ ಹೇಳಿದಾಗ ದಟ್ ಸೆಂಟೆನ್ಸ್ ಕ್ಯಾನ್ ಬಿ ಅ ಶಾರ್ಟ್ ಸೆಂಟೆನ್ಸ್ ಆರ್ ಅ ಲಾಂಗ್ ಸೆಂಟೆನ್ಸ್ ಆರ್ ಅ ಮೀಡಿಯಮ್ ಸೆಂಟೆನ್ಸ್. ಸೊ ಹಾಗಾಗಿ ಆ ಸೆಂಟೆನ್ಸು ಒಂದು ಯೋಚನೆಯನ್ನು ಕಂಪ್ಲೀಟಾಗಿ ಕೊಡೋ ಅಂಥದ್ದು, ಸ್ಟಾರ್ಟಿಂಗ್ ಫ್ರಮ್ ಅ ಕ್ಯಾಪಿಟಲ್ ಲೆಟರ್ ಟಿಲ್ ಅ ಫುಲ್ ಸ್ಟಾಪ್ ದೇರ್. ಓಕೆ, ಈಗ ಹಲವಾರು ಸೆಂಟೆನ್ಸಸ್ಸನ್ನು ಮೇ ಬಿ ಅಬೌಟ್ 8 to 10 sentences that are all linked to the meaning. ಈಗ ಒಂದು ಸೆಂಟೆನ್ಸ್ಗೂ ಎರಡನೇ ಸೆಂಟೆನ್ಸ್ಗೂ, ಫಸ್ಟ್ ಸೆಂಟೆನ್ಸ್ ಆ್ಯಂಡ್ ದ ಸೆಕೆಂಡ್ ಸೆಂಟೆನ್ಸ್ ಇತ್ತು ಅಂತ ಹೇಳಿದ್ರೆ ಸೆಕೆಂಡ್ ಸೆಂಟೆನ್ಸ್ ಬಂದು ಫಸ್ಟ್ ಸೆಂಟೆನ್ಸ್ಗೆ ರಿಲೇಟ್ ಆಗಿರಬೇಕು, ಅದೇ ಐಡಿಯಾನ ಕಂಟಿನ್ಯೂ ಮಾಡೋ ಥರ ಇರಬೇಕು. ಸೊ ಯು ಶುಡ್ ನಾಟ್ ಫೀಲ್ ದಟ್ ದ ಫಸ್ಟ್ ಸೆಂಟೆನ್ಸ್ ಇಸ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್, ಸೆಕೆಂಡ್ ಸೆಂಟೆನ್ಸೇ ಬೇರೆ ಯಾವುದ್ರ ಬಗ್ಗೆನೋ ಮಾತಾಡ್ತಿದೆ ಅನ್ನೋವಾಗ ಅಲ್ಲಿ ಒಂದು ಕೊಹೆರೆನ್ಸ್ ಇರಲ್ಲ. ಕೊಹೆರೆನ್ಸ್ ಅಂತ ಹೇಳಿದ್ರೆ ದ ಕಂಟಿನ್ಯೂಟಿ ಇನ್ ದ ಲೈನ್ ಆಫ್ ಥಾಟ್. ಒಂದು ವಸ್ತುನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ ಬಗ್ಗೆ ಅಂತ ಹೇಳಿದ್ರೆ ಆ ಟಾಪಿಕ್ ಬಗ್ಗೆನೇ ಫೋಕಸ್ ಇಟ್ಕೊಂಡು ಅದರ ಡೆವಲಪ್ ಮಾಡ್ತಾ ಹೋಗಬೇಕು. ಆ ಒಂದು ಆಲೋಚನೆಯನ್ನು, ಅದ್ರ ಬಗ್ಗೆ ಏನು ಆರ್ಗ್ಯುಮೆಂಟ್ ಮಾಡ್ತೀವಿ ಅದ್ರ ಬಗ್ಗೆ ಡೆವಲಪ್ ಮಾಡ್ತಾ ಹೋಗಬೇಕು. ಸೊ ಒಂದು ಎಲ್ಲನೂ ಸಹ ಒಂದೇ ಸೆಂಟೆನ್ಸಲ್ಲಿ ನಾವು ಹಾಕೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸೆಂಟೆನ್ಸಸ್ ಯಾಕೆ ನಮಗೆ ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ 400 ಪೇಜ್ ಆಗೋವರೆಗೂ ವಿತೌಟ್ ಅ ಬ್ರೇಕ್, ವಿತೌಟ್ ಅ ಕಾಮ, ವಿತೌಟ್ ಅ ಫುಲ್ ಸ್ಟಾಪ್ ನೀವು ಹಾಕಿದ್ರಿ ಅಂತ ಹೇಳಿದ್ರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಆ್ಯಂಡ್ ದಟ್ ಈಸ್ ವೈ ವಿ ಹ್ಯಾವ್ ಗಾಟ್ ಪಂಕ್ಚುಯೇಷನ್ಸ್. ಪಂಕ್ಚುಯೇಷನ್ಸ್ ಅಂದರೆ ಎಲ್ಲೆಲ್ಲಿ ಸ್ಟಾಪ್ ಕೊಡಬೇಕು, ಎಲ್ಲೆಲ್ಲಿ ಟೋನ್ ಆಫ್ ಆ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕು, ಇದೆಲ್ಲನೂ ಬಹಳ ಸೂಕ್ಷ್ಮವಾದ ವಿಚಾರಗಳು. ಓಕೆ, ವೆರಿ ಡೆಲಿಕೇಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್. ಅದೇ ಥರ ಈಗ ಪ್ಯಾರಾಗ್ರಾಫ್ ಅಂತ ಹೇಳಿದಾಗ ಇಡೀ ಪ್ಯಾರಾಗ್ರಾಫ್, ಯೂಶ್ವಲಿ ಆ ಪ್ಯಾರಾಗ್ರಾಫಲ್ಲಿ ಅಬೌಟ್ 8 to 10 ಸೆಂಟೆನ್ಸಸ್ಸನ್ನು ನಾವು ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ. ಆ ಕಂಪ್ಲೀಟ್ ಪ್ಯಾರಾಗ್ರಾಫ್ ಬಂದು ಅಷ್ಟು 8 to 10 ಸೆಂಟೆನ್ಸಸ್ ಒಂದು ಪರ್ಟಿಕ್ಯುಲರ್ ಐಡಿಯಾನ ಕನ್ವೆ ಮಾಡಬೇಕು. ಸೊ ಒಂದು ಸೆಂಟೆನ್ಸ್ ಇನ್ನೊಂದು
ಒಂದು ಸೆಂಟೆನ್ಸು ಅದು ಒಂಥರ ಅರ್ಥಗರ್ಭಿತವಾಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಂಟೆನ್ಸ್ ಬಂದು ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇರೋ ಥರ ಇತ್ತು ಅಂದರೆ ಸೆಕೆಂಡ್ ಸೆಂಟೆನ್ಸ್ ಅದಕ್ಕೆ ಸಂಬಂಧ ಅದು ರೆಲೆವೆಂಟ್ ಆಗಿ ಆ ಐಡಿಯಾನ ಡೆವಲಪ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಥರ್ಡ್ ಸೆಂಟೆನ್ಸ್ ವಿ ಶುಡ್ ಬಿ ರೆಲೆವೆಂಟ್ ಟು ಬೋತ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಸೆಂಟೆನ್ಸ್. ಸೊ ಈ ರೀತಿ ಎಂಡ್ ಆಫ್ ದ ಪ್ಯಾರಾಗ್ರಾಫ್ ಬರೋ ಹೊತ್ತಿಗೆ ಒಂದು ಕಂಪ್ಲೀಟ್ ಕನ್ಕ್ಲೂಷನ್ ಆಫ್ ದಿ ಐಡಿಯಾ ಆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇರಬೇಕು. ಇನ್ನು ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಪ್ಯಾರಾಗ್ರಾಫ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ದಟ್ ಮೀನ್ಸ್ ಒಂದು ಪ್ರಬಂಧ ಬರೆಯೋವಾಗ ಸೊ ಟಾಪಿಕ್ ಒಂದು ಇರುತ್ತೆ, ಆ ಟಾಪಿಕ್ನ ನೀವು ಕಂಪ್ಲೀಟಾಗಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ವಿಥೌಟ್ ಪ್ಯಾರಾಗ್ರಾಫ್ಸ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಒಂದು ಆ ಐಡಿಯಾ ಬ್ರೇಕ್ ಆಗ್ತಾ ಇರುತ್ತೆ, ಒಂದು ವಿಷಯ ಎಷ್ಟೆಷ್ಟೋ ಒಂದು ಸಬ್ ಹೆಡಿಂಗ್ಸಲ್ಲಿ ನಾವು ಬರಿಬೇಕಾಗತ್ತೆ. ಆ್ಯಂಡ್ ದೇರ್ಫೋರ್ ವಿ ಹ್ಯಾವ್ ಟು ಸಿ ದಟ್ ದೇರ್ ಆರ್ ಪ್ರಾಪರ್ ಬ್ರೇಕ್ಸ್ ಇನ್ ಬಿಟ್ವೀನ್. ಸೊ ಪ್ಯಾರಾಗ್ರಾಫ್ ಈಸ್ ಅ ಬ್ರೇಕ್. ಓಕೆ, ಸೊ ಒಂದು ಥಾಟ್ ಆಯಿತು, ಇನ್ನೊಂದು ಥಾಟ್ ತಗೊಂಡು ಬರೋ ಹೊತ್ತಿಗೆ ಅಲ್ಲಿ ಒಂದು ಪಾಸ್ ಕೊಡಬೇಕು, ದೆನ್ ಬಿಗಿನ್ ವಿತ್ ಅ ನ್ಯೂ ಪ್ಯಾರಾಗ್ರಾಫ್. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅಷ್ಟೇ, ಆ್ಯಕ್ಚುಲಿ ಅವ್ರ ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೊಟ್ಟಿಲ್ಲ, ಅವರು ಸೆಂಟೆನ್ಸಸ್ಸಲ್ಲಿ ಕೊಟ್ಟಿದ್ದಾರೆ. ಆಲ್ ರೈಟ್. ಸೊ ಸೆಂಟೆನ್ಸಸ್ನೆಲ್ಲ ಕರೆಕ್ಟಾಗಿ ಇದು ಜಂಬಲ್ಡ್ ಅಂದ್ರೇನು ಎಲ್ಲನೂ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿದ್ದಾರೆ. ಸೊ ನೀವು ಯು ಹ್ಯಾವ್ ಟು ಗೋ ಥ್ರೂ ಆಲ್ ದಿ ಸೆಂಟೆನ್ಸಸ್ ಫಸ್ಟ್. ಓಕೆ, ಯಾವುದು ಫಸ್ಟ್ ಬರಬೇಕು, ಯಾವುದು ಅದನ್ನು ರಿಲೇಟೆಡ್ ಆಗಿ ಸೆಕೆಂಡ್ ಇರಬೇಕು, ದೆನ್ ದ ಥರ್ಡ್ ಆ್ಯಂಡ್ ದ ಫೋರ್ತ್ ಆ್ಯಂಡ್ ದ ಫಿಫ್ತ್, ಆ ರೀತಿ ಒಂದು ಕಂಟಿನ್ಯೂಟಿಯಲ್ಲಿ ಬರಬೇಕು ಅದು. ನಾವು ಆ್ಯಂಡ್ ಆಫ್ಟರ್ ದಿಸ್ ಯು ಹ್ಯಾವ್ ಟು ಅರೇಂಜ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಮೇಕ್ ಇನ್ ಟು ಅ ಪ್ಯಾರಾಗ್ರಾಫ್. ಅದು ನೀವೇನು ಎಕ್ಸಾಮಲ್ಲಿ ಮಾಡಬೇಕಾಗಿದ್ದಿಲ್ಲ. ಆದರೆ ದ ಎಕ್ಸಸೈಸ್ ಹಿಯರ್ ನೌ ಇಸ್ ದಟ್ ನಾವು ರೀಡ್ ಆಲ್ ದೀಸ್ ಥಿಂಗ್ಸ್, ಆಮೇಲೆ ಯಾವ ಸೆಂಟೆನ್ಸ್ ಫಸ್ಟ್, ಯಾವುದು ಸೆಕೆಂಡ್, ಯಾವುದು ಥರ್ಡ್, ಯಾವುದು ಫೋರ್ತ್, ಇದನ್ನು ನಾವು ಮಾಡಬೇಕು. ಸೊ ಲೆಟ್ ಅಸ್ ಸಿ. ಮತ್ತು ಇದು ಏನು ಬೇಕು ನಿಮಗೆ ಸ್ಕಿಲ್ ಇದ್ರೆ ಇದನ್ನು ಮಾಡೋದಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಯೋರ್ ಅನಾಲಿಟಿಕಲ್ ಸ್ಕಿಲ್. ಹೇಗೆ ನೀವು ಆ ಒಂದು ವಿಷಯವನ್ನು ಅನಲೈಸ್ ಮಾಡ್ತೀರಾ ಅಂದರೆ ತರ್ಕ ಇರಬೇಕು, ಲಾಜಿಕ್ ಇರಬೇಕು, ಇದಕ್ಕೆಲ್ಲ ನಾನು ವಿಚ್ ಮೇ ಬಿ ದ ಫಸ್ಟ್ ಒನ್. ಆ್ಯಂಡ್ ಯೂಶ್ವಲ್ ಆಗಿ ನಾವು ಏನೇ ಪ್ರಾರಂಭ ಮಾಡಿದ್ರೂ ಸಹ ದೆರ್ ಈಸ್ ಅ ಪರ್ಟಿಕ್ಯುಲರ್ ವೇ ಆಫ್ ಇಂಟ್ರಡ್ಯೂಸಿಂಗ್ ಸಮಥಿಂಗ್ ಅಲ್ವಾ. ಸಡನ್ನಾಗಿ ಆ ಪ್ರಿಪೋಸಿಷನ್ಸು ಆಫ್ಟರು ಮತ್ತು ಫಾರ್ ಎಕ್ಸಾಂಪಲ್ ಆಫ್ಟರ್ ಅಂತ ಯೂಸ್ ಮಾಡೋದು, ಕಂಜಂಕ್ಷನ್ಸ್ ಆ್ಯಂಡ್ ಅಂತ ಯೂಸ್ ಮಾಡೋದು, ಹೆನ್ಸ್ ಅಂತ ಯೂಸ್ ಮಾಡೋದು, ಇದೆಲ್ಲನೂ ಸಹ ದಿಢೀರಂತ ಫಸ್ಟ್ ಸೆಂಟೆನ್ಸಲ್ಲೇ ಬರೋದಿಲ್ಲ. ಹಾಗಾಗಿ ಅಂದರೆ ಫಸ್ಟ್ ಸೆಂಟೆನ್ಸು ಇಂಟ್ರೊಡಕ್ಷನ್ ಮಾಡೋವಾಗಲೇ ಆ ಟೋನೇ ಬೇರೆ ಥರ ಇರುತ್ತೆ. ಕೊನೆಗೆ ಬರೋವಾಗ ಅಥವಾ ಮಧ್ಯದಲ್ಲಿರೋವಾಗ ಹಾಗಾಗಿ, ಹೀಗಾಗಿ, ದೇರ್ಫೋರ್, ಓಕೆ, ಇದರ ಪರಿಣಾಮವಾಗಿ ಅಂತ ಹೇಳಿ ಅಥವಾ ಆದರೂ, ಇದೆಲ್ಲನೂ ನಾವು ಲಿಂಕರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಮೀನ್ಸ್ ಸೊ ಬಿಗಿನಿಂಗಲ್ಲಿ ಯಾವ ರೀತಿ ಅದು ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಸೊ ದೇರ್ಫೋರ್ ಯು ಸಿ ಹೌ ದ ಸೆಂಟೆನ್ಸಸ್ ಆರ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಬೇಸ್ಡ್ ಆನ್ ದಟ್ ಓನ್ಲಿ ದ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅಲ್ಲ, ಅಲ್ಲಿ ಐಡಿಯಾನೂ ಸಹ ಒಂದಾದಮೇಲೆ ಒಂದು ಬರಬೇಕು. ಓಕೆ, ಸೊ ಫಸ್ಟ್ ಯಾವುದು ಇಂಟ್ರೊಡಕ್ಟರಿ ಪಾಯಿಂಟ್ ಇರಬಹುದು, ಅದರ ನೆಕ್ಸ್ಟ್ ಪಾಯಿಂಟ್ ಏನಿರಬಹುದು. ಸೊ ಇದೆಲ್ಲನೂ ಸಹ ಇಫ್ ಯುವರ್ ಮೈಂಡ್ ಈಸ್ ಕ್ಲಿಯರ್ ಆ್ಯಂಡ್ ಆರ್ಗನೈಸ್ಡ್ ಅಂತ ಹೇಳಿದ್ರೆ ಇಟ್ಸ್ ಆಲ್ ಇನ್ ದ ಮೈಂಡ್. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ನಿಮ್ಮ ಮೈಂಡು ಆರ್ಗನೈಸ್ಡ್ ಆಗಿತ್ತು ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಆಲೋಚನೆ ಮಾಡುವಂಥ ಎಬಿಲಿಟಿ ನಿಮಗಿತ್ತು ಅಂತಂದರೆ, ಸ್ಪಷ್ಟವಾಗಿ ಥಿಂಕ್ ಮಾಡುವಂಥ ಎಬಿಲಿಟಿ ನಿಮಗಿತ್ತು ಅಂತಂದರೆ ಇದೆಲ್ಲನೂ ದೇ ಡೆಫಿನೆಟ್ಲಿ ಕ್ಯಾನ್ ಬಿ ಪುಟ್ ಇನ್ ಟು ಪ್ಲೇಸ್. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪೋಜರ್ ಇರಬೇಕು, ಆಮೇಲೆ ತರ್ಕ ಮಾಡುವಂಥ ಪೇಷನ್ಸ್ ಇರಬೇಕು, ಮತ್ತು ಕ್ರಿಟಿಕಲ್ ಅಂತ ಹೇಳಿದ್ರೆ ಒಂದು ವಿಷಯವನ್ನು ಎಲ್ಲ ಆ್ಯಂಗಲಿಂದ ಸ್ವಲ್ಪ ಆಲೋಚನೆ ಮಾಡಿ ಅದು ಕನ್ಕ್ಲೂಡ್ ಮಾಡೋ ಹೊತ್ತಿಗೆ ನಿಮಗೆ ಆ ಒಂದು ಎಬಿಲಿಟಿ ಇರಬೇಕಾಗತ್ತೆ. ಸೊ ಯು ಹ್ಯಾವ್ ಟು ರಿಯಲಿ ಅನಲೈಸ್ ಫ್ರಮ್ ವೇರಿಯಸ್ ಆ್ಯಂಗಲ್ಸ್. ಹಾಗಾಗಿ ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಲೈಕ್ ಅ ಸೈಂಟಿಫಿಕ್ ಎಕ್ಸಸೈಸ್. ಓಕೆ, ಅ ಲಾಜಿಕಲ್ ಎಕ್ಸಸೈಸ್, ಅ ರೀಸನಿಂಗ್ ಎಕ್ಸಸೈಸ್. ಸೊ ನೀವು ಬೇರೆ ಬೇರೆ ರೀಸನಿಂಗ್ ಸ್ಕಿಲ್ಸ್ ಎಲ್ಲ ಮಾಡ್ತೀರಾ, ಆಪ್ಟಿಟ್ಯೂಡ್ ಸ್ಕಿಲ್ಸ್ ಎಲ್ಲ ಮಾಡ್ತೀರಾ. ಸೊ ಇದೂ ಸಹ ಇಟ್ಸ್ ಸಮಥಿಂಗ್ ಲೈಕ್ ಇಟ್ ಟೆಸ್ಟ್ ಯುವರ್ ಆಪ್ಟಿಟ್ಯೂಡ್ ಸರ್ಟನ್ಲಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆಲ್ಲನೂ ನಿಮ್ಮಲ್ಲಿ ಆ ಒಂದು ಇಂಟ್ರೆಸ್ಟ್ ಇಲ್ಲ, ಆ ಇನ್ಕ್ಲಿನೇಷನ್ ಇಲ್ಲ ಅಂತ ಹೇಳಿದ್ರೆ ಇದು ನಿಮಗೆ ಆರ್ಗನೈಸ್ಡ್ ಆಗಿ ಆ ಸೆಂಟೆನ್ಸಸ್ನ ನೀವು ಹಾಕೋದಕ್ಕಾಗೋದಿಲ್ಲ. ಅಕಸ್ಮಾತ್ ನಿಮಗೆ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲ ನಾಟೆಡ್ ಆಗಿ ಗಂಟಾಗಿ ಇರೋವಂಥದ್ದನ್ನು ಬಿಡಿಸ್ರಿ ಅಂತ ಹೇಳಿದಾಗ ಅದಕ್ಕೆ ಪೇಷನ್ಸ್ ಬೇಕು, ಅದಕ್ಕೆ ಸ್ವಲ್ಪ ಆಲೋಚನೆ ಬೇಕು, ಇದನ್ನು ಯಾವ ಥರ ಬಿಡಿಸ್ಬೋದು ನೀಟಾಗಿ ಅಂತ ಹೇಳಿ, ಮತ್ತು ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು ಅಲ್ವಾ. ಸೊ ಯಾವ ಎಳೆನ ಫಸ್ಟ್ ತೆಗೆದ್ರೆ ಅದು ನೀಟಾಗಿ ಅದು ಬಿಡಿಸ್ಕೊಳ್ಳುತ್ತೆ ಅನ್ನೋದು ನಿಮ್ಮ ಸ್ಕಿಲ್. ಓಕೆ, ಸೊ ಇಲ್ಲೂ ಸಹ ದ ಸೆಂಟೆನ್ಸಸ್ ಅಂದರೆ ಆ ಒಂದು ಸೆಂಟೆನ್ಸಲ್ಲಿ ಅದು ವರ್ಡ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಆದರೆ ನೀವೇನು ಮಾಡಬೇಕು ಇಲ್ಲಿ ಸೆಂಟೆನ್ಸಸ್ ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್
ಬೋತ್ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ, ಯು ಹ್ಯಾವ್ ಟು ಪುಟ್ ದೆಮ್ ಇನ್ ಆರ್ಡರ್. ಓಕೆ, ಸೊ ಅವರು ಇಲ್ಲಿ ದೇ ಹ್ಯಾವ್ ಗಿವನ್ ದಿ ಆಪ್ಷನ್ಸ್. ಸೊ ವಿಚ್ ಆರ್ಡರ್ ಇಸ್ ಕರೆಕ್ಟ್ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. ವೆನ್ ದಿಸ್ ಎಕ್ಸ್ಟ್ರಾ ವಾಟರ್ ವೇಪರ್ condenses into precipitation, it results in heavier rain, or if it is cold enough, heavier snow. The atmosphere can store an additional 4% of water vapor for every additional 1 degree Fahrenheit of warming. More water evaporates from soils, plants, lakes and seas as the atmosphere warms. One of the most obvious indications of climate change is heavier rainfall. Now, ಈಗ now you see, when this extra water vapor condenses ಅಂತ ಇದೆ, ಸಡನ್ನಾಗಿ ವೆನ್ ದಿಸ್ ಎಕ್ಸ್ಟ್ರಾ ವಾಟರ್ ವೇಪರ್, ಈ ವಾಟರ್ ವೇಪರ್ ಕಂಡೆನ್ಸ್ ಆದಾಗ ಇಂಟು ಪ್ರೆಸಿಪಿಟೇಷನ್ ಅಂತಂದರೆ ಬಬಲ್ಸ್ ಆದಾಗ, ಮೋಡಗಳು ಫಾರ್ಮ್ ಆದಾಗ, ಇಟ್ ರಿಸಲ್ಟ್ಸ್ ಇನ್ ಹೆವಿಯರ್ ರೈನ್ ಆರ್ ಇಫ್ ಇಟ್ ಈಸ್ ಕೋಲ್ಡ್ ಎನಫ್ ಹೆವಿಯರ್ ಸ್ನೋ ಅಂತ ಇದೆ. ಸಡನ್ ಆಗಿದೆ, ಇದು ಅಬ್ರಪ್ಟ್ ಆಗಿದೆ, ಹಿಂದೆ ಮುಂದೆ ನಮಗೇನೂ ಅರ್ಥ ಆಗ್ತಾ ಇಲ್ಲ. ಸೊ ಇದು ಫಸ್ಟ್ ಸೆಂಟೆನ್ಸ್ ಇರಲಿಕ್ಕಿಲ್ಲ. ಲೆಟ್ ಅಸ್ ಕೀಪ್ ಇಟ್ ಪೆಂಡಿಂಗ್. The atmosphere can store an additional 4% of water vapor for every additional 1 degree Fahrenheit. So Fahrenheit is the measurement of temperature, the unit of temperature. Degree antano ide, Celsius antano ide, plus Fahrenheit. Okay, so 1 degree Fahrenheit is equal to I think 32 degree Celsius. All right, then ಬಿಸಿ ಅದು. ಈಗ ಅಟ್ಮಾಸ್ಫಿಯರಲ್ಲಿ 4% ಆಫ್ ವಾಟರ್ ವೇಪರ್ನ ನಾವು ಸ್ಟೋರ್ ಮಾಡಬಹುದು ಅಂತ. ಅದಾದಮೇಲೆ ಏನಾಗುತ್ತೆ, ಕಂಡೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ the water evaporates from soils, plants, lakes and seas as the atmosphere warms. Okay, ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ನೀರನ್ನು ನೆಲದ ಮೇಲೆ ಹಾಕಿದಾಗ, ಸಪೋಸ್ ದರ್ ಇಸ್ ವಾಟರ್ ಆನ್ ದ ಫ್ಲೋರ್ ಅಂತ ಹೇಳಿದ್ರೆ, ಟೆಂಪ್ರೇಚರ್ ಬಿಸಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಇಮ್ಮಿಡಿಯೇಟ್ ಆಗಿ ಎವ್ಯಾಪೊರೇಟ್ ಆಗುತ್ತೆ. ಎವ್ಯಾಪೊರೇಟ್ ಅಂತ ಹೇಳಿದ್ರೇನು, ಆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ, ಅದು ಅಟ್ಮಾಸ್ಫಿಯರ್ಗೆ ಹೊರಟೋಗುತ್ತೆ ಅಲ್ವಾ. ಸೊ ಅದೇ ಥರ ವಾಟ್ ಹ್ಯಾಪನ್ಸ್, ಈ ನೀರು ಭೂಮಿ ಮೇಲೆ ಏನೇನು ನೀರೆಲ್ಲ ಇರುತ್ತೆ, ಉಷ್ಣ ಜಾಸ್ತಿ ಇದ್ದಾಗ, ಹೀಟ್ ಜಾಸ್ತಿ ಇದ್ದಾಗ ಅದು ಸಾಯಿಲ್, ಪ್ಲ್ಯಾಂಟ್, ಲೇಕ್, ಅಲ್ಲಿಂದ ಇರೋ ಎಲ್ಲ ನೀರನ್ನು ಸಹ ಎಲ್ಲ ಅಟ್ಮಾಸ್ಫಿಯರ್ ತಗೊಂಡ್ಬಿಡುತ್ತೆ. ಓಕೆ, ಸೊ ಆ ಬಿಸಿ ಅಂದರೆ ನೀರು, ಅಟ್ಮಾಸ್ಫಿಯರ್ನ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇದೆಲ್ಲನೂ ಸಹ ಅಲ್ಲಿ ಸಾಯಿಲಲ್ಲಿ, ಪ್ಲ್ಯಾಂಟಲ್ಲಿ, ಲೇಕ್ಸಲ್ಲಿ ಇರೋ ನೀರೆಲ್ಲನೂ ಸಹ ಎವ್ಯಾಪೊರೇಟ್ ಆಗಿಬಿಟ್ಟು ಇಟ್ ಗೋಸ್ ಆಫ್ ಇನ್ ಟು ದ ಕ್ಲೌಡ್ ಫಾರ್ಮೇಷನ್ ಆಗೋ ಸ್ಥಿತಿಗೆ. ಒನ್ ಆಫ್ ದ ಮೋಸ್ಟ್ ಆಬ್ವಿಯಸ್ ಇಂಡಿಕೇಶನ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಇಸ್ ಹೆವಿಯರ್ rainfall. So now we are coming to the introductory sentence, the topic sentence of the paragraph. So ಈಗ ಅವ್ರು ಮಾತಾಡ್ತಾ ಇರೋದು ಕ್ಲೈಮೇಟ್ ಚೇಂಜ್ ಬಗ್ಗೆ. ಸೊ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅಂತಂದರೆ ಹೇಗೆ ಗೊತ್ತಾಗುತ್ತೆ ನಮಗೆ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂದರೆ? ವಾಟ್ ಡು ವಿ ಮೀನ್ ಬೈ ಕ್ಲೈಮೇಟ್ ಚೇಂಜ್ ಅಂದರೆ, ಮೊದಲೆಲ್ಲನೂ ಸಹ ಈ ಸೀಸನ್ಗೆ ಇದೇ ಥರ ಆಗತ್ತೆ, ಚಳಿಗಾಲ ಯಾವುದು, ಮಳೆಗಾಲ ಯಾವುದು ಎಲ್ಲನೂ ಸಹ ಒಂಥರ ವ್ಯವಸ್ಥಿತವಾಗಿತ್ತು. ಇಟ್ ವಾಸ್ ಇನ್ ಅ ಸೀಕ್ವೆನ್ಸ್, ಇಟ್ ವಾಸ್ ಇನ್ ಅನ್ ಆರ್ಡರ್, ಎವ್ರಿಬಡಿ ಕುಡ್ ಪ್ರೆಡಿಕ್ಟ್ ಇಟ್ ಅಲ್ವಾ. ಆದರೆ ಈಗೇನಾಗ್ತಾ ಇದೆ, ನಾವು ಯಾವಾಗಂದರೆ ಆವಾಗ ಮಳೆ ಬರುವಂಥದ್ದು, ಜೋರಾಗಿ ಮಳೆ ಬರುವಂಥದ್ದು. ಸೊ ಇದೆಲ್ಲನೂ ಸಹ ಇಟ್ ಈಸ್ ಆ್ಯನ್ ಇಂಡಿಕೇಶನ್, ದಟ್ ಮೀನ್ಸ್ ಅದು ಸೂಚನೆ. ಏನು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಮೊದಲಿದ್ದಕ್ಕೂ ಈಗಿರೋದಕ್ಕೂ ಸಹ ಬಹಳ ವ್ಯತ್ಯಾಸ ಇದೆ. ಆ್ಯಂಡ್ ದ ಫಸ್ಟ್ ಸಿಂಪ್ಟಮ್ ಆಫ್ ದಟ್ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅನ್ನೋದಕ್ಕೆ ಫಸ್ಟ್ ಸೂಚನೆ ಏನು? ಹೆವಿ ರೈನ್ಫಾಲ್. ಓಕೆ, ಮಳೆಗಾಲ ಅಲ್ಲದೇ ಇದ್ರೂ ಸಹ ದೇರ್ ಈಸ್ ಹೆವಿ ಡೌನ್ ಪೋರ್ ಅಥವಾ ಮಳೆ ಅಂತ ಹೇಳಿದಾಗ ಅಲ್ಲಿಗೆ ಏನೋ ಒಂದು ಅವ್ಯವಸ್ಥಿತೆ ಆಗಿದೆ ಅಂತ ಅರ್ಥ. ಸೊ ದಿಸ್ ಈಸ್ ದ ಫಸ್ಟ್ ಸೆಂಟೆನ್ಸ್ ಬಿಕಾಸ್ ವಿ ಆರ್ ಗೆಟಿಂಗ್ ಇಂಟ್ರೊಡ್ಯೂಸ್ಡ್ ಟು ದ ಟಾಪಿಕ್ ಕಾಲ್ಡ್ ಆಸ್ ಕ್ಲೈಮೇಟ್ ಚೇಂಜ್. ಸೊ ಟಾಪಿಕ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆವಿಯರ್ ರೈನ್ಫಾಲ್ ಫಸ್ಟ್ ಸಿಂಪ್ಟಮ್. ಯಾವಾಗ ಜೋರಾಗಿ ಯಾವತ್ತೂ ಇಲ್ಲದೆ ಇರೋ ಥರ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಸಮಥಿಂಗ್ ಈಸ್ ರಾಂಗ್ ಅಂತ ಅರ್ಥ. ಓಕೆ, ಇದು ಕನೆಕ್ಟೆಡ್ ಸೆಂಟೆನ್ಸ್ ಯಾವುದು ಅಂತ ಹೇಳಿದ್ರೆ,
ಮೋರ್ ವಾಟರ್. ಇವಾಗ ಆ ಹೆವಿ ರೇನ್ಫಾಲ್ ಎಲ್ಲಿಂದ ಬರುತ್ತೆ? ಮಳೆ ಬರಬೇಕು ಅಂತ ಅಂದ್ರೂ ಸಹ ಅಲ್ಲಿ ಆಕಾಶದಲ್ಲಿ ಮೋಡಗಳು ಇರಬೇಕು ಅಲ್ವಾ? ಆ ಮೋಡಗಳು ಹೇಗೆ ಫಾರ್ಮ್ ಆಗುತ್ತೆ? ಮೋರ್ ವಾಟರ್ ಎವ್ಯಾಪೊರೇಟ್ಸ್ ಫ್ರಮ್ ಸಾಯಿಲ್ಸ್, ಪ್ಲಾಂಟ್ಸ್, ಲೇಕ್ಸ್ ಆ್ಯಂಡ್ ಸೀಸ್ ಆಸ್ ದಿ ಅಟ್ಮಾಸ್ಫಿಯರ್ ವಾರ್ಮ್ಸ್ ಅಂತ ಹೇಳಿದ್ರೇನು, ಅಲ್ಲಿ ಉಷ್ಣಾಂಶ ಅಂದರೆ ಅಟ್ಮಾಸ್ಫಿಯರಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋ ಹಾಗೇನೆ, ಅಂದರೆ ಬಿಸಿ ಜಾಸ್ತಿ ಆಗ್ತಾ ಇರುವಾಗ ಎನ್ವೈರ್ನ್ಮೆಂಟಲ್ಲಿ ವಾಟ್ ಹ್ಯಾಪನ್ಸ್, ಅದು ಎಲ್ಲನೂ ಹೀರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀರ್ಕೊಳ್ಳೋದು ಅಂತ ಹೇಳಿದಾಗ ನ್ಯಾಚುರಲ್ ಆಗಿ ಅಲ್ಲಿ ಕೆರೆಗಳಿದ್ರೆ ಮತ್ತು ಸಾಯಿಲಲ್ಲಿ ಅಂದರೆ ತೇವಾಂಶ ಇತ್ತು ಅಂತಂದರೆ ಪ್ರತಿಯೊಂದು ಸಹ ಅಟ್ಮಾಸ್ಫಿಯರ್ ಟೇಕ್ಸ್ ಅಪ್ ದ ಹೋಲ್ ವಾಟರ್ ಫ್ರಮ್ ದೇರ್. ಓಕೆ, ಅದು ಲೇಕ್ ಇರಲಿ, ಸಾಯಿಲ್ ಇರಲಿ, ಪ್ಲಾಂಟ್ ಇರಲಿ, ಸಮುದ್ರ ಇರಲಿ, ಎಲ್ಲ ಕಡೆಯಿಂದ ನೀರು ಏನೇನಾಗ್ತಾ ಇದೆ ಅದೆಲ್ಲನೂ ಸಹ ಡ್ರೈ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಲೇಟರ್ ಈಗ ಸರಿ, ಈ ಸಾಯಿಲ್, ಪ್ಲಾಂಟ್, ಲೇಕಿಂದ ಎಲ್ಲ ನೀರೆಲ್ಲ ಶೇಖರಣೆ ಆಗಿ ಅಟ್ಮಾಸ್ಫಿಯರ್ಗೆ ಹೋಗ್ತಾ ಇದೆ, ಡ್ರೈ ಆಗಿ ಎವ್ಯಾಪೊರೇಟ್ ಆಗಿ ಹೋಗ್ತಾ ಇದೆ. ದಿ ಅಟ್ಮಾಸ್ಫಿಯರ್ ಕ್ಯಾನ್ ಸ್ಟೋರ್ ಅನ್ ಅಡಿಷನಲ್ 4% ಆಫ್ ವಾಟರ್ ವೇಪರ್ ಫಾರ್ ಎವ್ರಿ ಅಡಿಷನಲ್ 1 degree Fahrenheit ಅಂತ ಅಂದ್ರೇನು, ಈಗ ಅದು ಮೇಲೆ ಮೋಡವಾಗಿ ಹೋದ ಅಟ್ಮಾಸ್ಫಿಯರಲ್ಲಿ ನೀರು ಜಾಸ್ತಿ ಆದಾಗ ಎಷ್ಟು ಸಾಧ್ಯ ಆಗುತ್ತೋ 4%ವರೆಗೂ ಸಹ ಅದು ಸಹ ಸ್ಟೋರಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಮೇಲೆ ಆಕಾಶದಲ್ಲಿ ಅಂತ ಹೇಳಿದ್ರೆ 4%ವರೆಗೂ ತಡ್ಕೊಳ್ಳುತ್ತಂತೆ. ಈ ಎಕ್ಸ್ಟ್ರಾ ಏನಾಗ್ತಿದೆ ಅಲ್ವಾ, ಎವ್ಯಾಪರೇಟ್ ಆಗಿ ಇದೆಲ್ಲನೂ ಸಹ ಎವ್ಯಾಪರೇಟ್ ಆಗಿ ಹೋಗ್ತಿದೆ ಅಲ್ಲ ಮೇಲೆ, ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರ್ಬೋದು, ಒಂದು 4%ವರೆಗೂ ಅದು ತಡ್ಕೊಳ್ಳುತ್ತೆ. ಓಕೆ, ಅಡಿಷ್ನಲ್ ವಾಟರ್ ವೇಪರ್. ಓಕೆ, ಈ ವಾಟರ್ ವೇಪರ್ ಅಂತ ಅಂದರೆ ಈ ಅಂದರೆ ವೇಪರ್ ಆಗಿ ಎವ್ಯಾಪರೇಟ್ ಆಗಿ ಅದು ಆವಿಯಾಗಿ ಹೋಗುತ್ತಲ್ವ, ದಟ್ ಈಸ್ ಕಾಲ್ಡ್ ಆಸ್ ವಾಟರ್ ವೇಪರ್. ಅದು ಆಕಾಶದಲ್ಲಿ 4% ಮಾತ್ರ ಅಡಿಷ್ನಲ್ ಆಗಿ ಸ್ಟೋರೇಜ್ ಕೆಪಾಸಿಟಿ ಇರುವಂಥದ್ದು. ಆ 4% ದಾಟಿದಾಗ ಏನಾಗುತ್ತೆ, ಬಟ್ ವೆನ್ ದಿಸ್ ಎಕ್ಸ್ಟ್ರಾ ವಾಟರ್ ವೇಪರ್ ಕಂಡೆನ್ಸಸ್ ಇಂಟು ಪ್ರೆಸಿಪಿಟೇಷನ್ ಇಟ್ ರಿಸಲ್ಟ್ಸ್ ಇನ್ ಹೆವಿಯರ್ ರೇನ್. ಅಂದ್ರೇನು, ಈ ವಾಟರ್ ವೇಪರ್ ಹೋಗಿ ಮೇಲೆ ಮೋಡಗಳು ಆದಾಗ ಪ್ರೆಸಿಪೈಸ್ ಅಂತಂದ್ರೆ ಈ ವಾಟರ್ ಕಂಡೆನ್ಸಿಂಗ್ ಅಂತ ಹೇಳಿದ್ರೆ ಇದೆಲ್ಲನೂ ಆವಿಯೆಲ್ಲ ಕೂಡಿ ಮೋಡಗಳು ಆಗುತ್ತೆ, ಇಸ್ಂಟ್ ಇಟ್? ಆ್ಯಂಡ್ ದೆನ್ ವೆನ್ ದಿಸ್ ಇನ್ಕ್ರೀಸಸ್ ಅಂತ ಹೇಳಿದಾಗ ಅಲ್ಲೂ ಸಹ ಸ್ಟೋರೇಜ್ ಕೆಪಾಸಿಟಿ ಇಲ್ಲ ಅಂತ ಹೇಳಿದಾಗ ಇಟ್ ಸ್ಟಾರ್ಟ್ಸ್ ರಿಸಲ್ಟಿಂಗ್ ಇನ್ ಹೆವಿ ರೇನ್ಫಾಲ್. ಆಲ್ ರೈಟ್, ಸೊ ನಾವ್ ಯು ಸಿ ದ ಲಾಜಿಕ್, ಒಂದಕ್ಕೊಂದು ಸಂಬಂಧ ಇದೆ ಅಲ್ವಾ? ಸೊ ನೀವು ಇಲ್ಲಿ ಯಾವುದೇ ಬೇರೆ ಥರ ಬರೆದ್ರೂ ಸಹ ಅದು ರಾಂಗ್ ಕಂಟಿನ್ಯೂಟಿ ತೋರಿಸುತ್ತೆ. ಸೊ ದ ರೈಟ್ ಕಂಟಿನ್ಯೂಟಿ ಏನು ಅಂತ ಅಂದರೆ ಡಿ ವಿಲ್ ಬಿ ದ first one. D is the first sentence. All right. So one of the most obvious indications, ಇದನ್ನ number 1 sentence ಅಂತ ತಗೊಳ್ಳೋಣ. So it is talking about heavy rainfall. Our topic is climate change, heavy rainfall. ಈ heavy rainfallಗೆ ಕಾರಣ ಏನು? Evaporation from the soil, plant, lake and seas. So ಇದು number 2. Okay, the atmosphere can store. Okay, ಇಲ್ಲಿಂದ ಸಾಯಿಲ್, ಪ್ಲಾಂಟ್ ಎಲ್ಲ ಕಡೆಯಿಂದ ನೀರೆಲ್ಲ ಡ್ರೈ ಆಗಿ ಮೇಲ್ ಹೋಗಿ ಆವಿ ಆಗ್ತಾ ಇದೆ ಅಂತ ಹೇಳಿದಾಗ ಆ ಆವಿ ಎಕ್ಸ್ಟ್ರಾ ಅಂದರೆ ಮೊದಲೇ ಇದೆ, ಅದರಲ್ಲಿ ಇದೆಲ್ಲ ಎಕ್ಸೆಸ್ ಆಗಿ ಹೋಗ್ತಾ ಇರೋವಾಗ ಅದರ ಸ್ಟೋರೇಜ್ ಕೆಪಾಸಿಟಿ ಇಟ್ ಈಸ್ ಓನ್ಲಿ 4%. ದಿಸ್ ಇಸ್ ನಂಬರ್ 3. ಸೊ ಹಾಗಾಗಿ ಅಡಿಷ್ನಲ್ ಆಗಿರೋದು ಏನಾಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಮೋಡವಾಗಿ ಆಗಿ ಇಟ್ ಕಂಡೆನ್ಸಸ್, ಫಾರ್ಮ್ಸ್ ಕ್ಲೌಡ್ಸ್ ಆ್ಯಂಡ್ ದೆನ್ ರಿಸಲ್ಟ್ಸ್ ಇನ್ ಹೆವಿ ರೇನ್ಫಾಲ್. ಸೊ ದಿಸ್ ಈಸ್ ನಂಬರ್ 4. ಇದು ಲಾಜಿಕಲ್ ಸೀಕ್ವೆನ್ಸ್. ನಾವು ನೀವು ಇನ್ಯಾವುದೇ ತಗೊಂಡು, ಫಾರ್ ಎಕ್ಸಾಂಪಲ್ ಮೋಡ್ ವಾಟರ್ ಎವ್ಯಾಪೊರೇಟ್ಸ್ ಫ್ರಮ್ ಸಾಯಿಲ್ಸ್ ಅಂತ ಹೇಳಿದ್ರೆ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ಅಥವಾ ದಿ ಅಟ್ಮಾಸ್ಫಿಯರ್ ಕ್ಯಾನ್ ಸ್ಟೋರ್ ಅನ್ ಅಡಿಷನಲ್ 4% ಅಂತಂದರೆ ಈ ಅಡಿಷನಲ್ 4% ಎಲ್ಲಿಂದ ಬರ್ತಾ ಇದೆ? ಸೊ ನೀವು ಯಾವುದೇ ಸೆಂಟೆನ್ಸ್ ಫಸ್ಟ್ ಆಗಿ ತಗೊಂಡ್ರು ಆಗೋದಿಲ್ಲ. ಈ ಒನ್ ಆಫ್ ದ ಫಸ್ಟ್ ರೀಸನ್ಸ್ ಇದೇ ಫಸ್ಟ್ ಸೆಂಟೆನ್ಸ್ ಬರಬೇಕು, ಟಾಪಿಕ್ ಸೆಂಟೆನ್ಸ್ ಆಗಿ ಬರಬೇಕು. ಆ್ಯಂಡ್ ಆಸ್ ಅ ಸೀಕ್ವೆನ್ಸ್ ದ ರೆಸ್ಟ್ ವಿಲ್ ಫಾಲೋ. ಸೊ ಈಗ 1, 2, 3, 4 ಅಂತ ಇರೋವಾಗ ಅಥವಾ ಈ ಆರ್ಡರಲ್ಲಿ ಇರೋವಾಗ ದಿಸ್ ಈಸ್ ಡಿ, then this is C, then this is B and this is A. All right, so now ಯಾವ ಆರ್ಡರ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ CBDA is wrong, DCBA is right, ACDB is wrong and BCAD is wrong. So now ಈ ಪ್ಯಾರಾ ಜಂಬಲ್ಡ್ ಸೆಂಟೆನ್ಸಸ್ನ ಯು ಆರ್ ಟೆಸ್ಟಿಂಗ್ ಯುವರ್ ಲಾಜಿಕ್, ನಿಮ್ಮ ಥಿಂಕಿಂಗ್ ಎಬಿಲಿಟಿ ಯಾವ ಥರ ಇದೆ, ನಿಮ್ಮ ರೀಸನಿಂಗ್ ಪವರ್ ಯಾವ ಥರ ಇದೆ, ಅನಾಲಿಟಿಕಲ್ ಸ್ಕಿಲ್ ಯಾವ ಥರ ಇದೆ, ಆಲೋಚನೆ ಮಾಡುವಂತಹ ಪ್ರಾಸೆಸ್ ಯಾವ ಥರ ಇದೆ, ಎಲ್ಲನೂ ಸೇರಿ ಇಲ್ಲಿ ಕೌಂಟ್ ಆಗುತ್ತೆ. Okay, so this is a test of your reasoning skill, definitely. Okay, so ಹಾಗಾಗಿ DCBA is the right option.
Fine. So this is called as an exercise in para jumbled sentences. ಅಂದರೆ ಜಂಬಲ್ಡ್ ಆಗಿರೋ ಸೆಂಟೆನ್ಸಸ್ನ ನೀಟಾಗಿ ಒಂದು ಆರ್ಡರ್ಗೆ ತಗೊಂಡು ಬಂದು ಮೇಕಿಂಗ್ ಇಟ್ ಆರ್ ಕನ್ಸ್ಟ್ರಕ್ಟಿಂಗ್ ಅ ಬ್ಯೂಟಿಫುಲ್ ಪ್ಯಾರಾಗ್ರಾಫ್. ಓಕೆ, ನೀವು ಪ್ಯಾರಾಗ್ರಾಫ್ ಬರೆಯೋದೇನು ಬೇಡ, ಜಸ್ಟ್ ಟಿಕ್ ದಿ ರೈಟ್ ಆಪ್ಷನ್ ಅಷ್ಟೇ. Okay, then the next one. See, we are all doing the question papers and we are ಇದು ಪ್ರತಿಯೊಂದೂ ಸಹ ಒಂದೇ ಥರ ಕ್ವಶನ್ ಪೇಪರ್, ಒಂದೇ ಎಕ್ಸಾಮ್ ಓರಿಯೆಂಟೆಡ್ ಅಂತ ಅಲ್ಲ. ಇಟ್ಸ್ ಮೇ ಬಿ ಫಾರ್ SSC or CGL and any type of competitive exams. And this syllabus almost 90% ಕಾಮನ್ ಆಗಿ ಇದೆ. ಎಲ್ಲೋ ಒಂದು ಮಾತ್ರ ಅದು ಬೇರೆಯವ್ರಿಗೆ ಬರಬಹುದು, ಬರದೇ ಇರಬಹುದು. ದೇ ಮೇ ಡ್ರಾಪ್ ಇಟ್ ಆರ್ ದೇ ಮೇ ಇನ್ಕ್ಲೂಡ್ ಇಟ್ ಅಷ್ಟೇ. ಬಟ್ ಅದರ್ವೈಸ್ ಈಗ ನಾವು ಮಾಡ್ತಾ ಇರೋ ಇದೆಲ್ಲ ಎಕ್ಸಾಮ್ಸ್ಗೂ ಸಹ ಡೆಫಿನೆಟ್ ಆಗಿ it is going to be very helpful for you. Now select the correct indirect form of the given sentence. All right, so what do we mean by indirect? This is called as direct and indirect speech. This is totally a different exercise, but ಇದರ ಮೇಲೆ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ ಈಗ. Now let me talk to you about direct speech. So direct ಅಂತ ಅಂದ್ರೆ ಏನು? All right, now you see, ಈಗ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಫಸ್ಟ್ ಪರ್ಸನ್ ಆ್ಯಂಡ್ ದ ಸೆಕೆಂಡ್ ಪರ್ಸನ್. ಅಂದರೆ ಒಂದು ಡೈಲಾಗ್, ಅಲ್ಲಿ ಇಬ್ಬರು ಇರಬೇಕು, ಮುಖಾಮುಖಿ ಒಂದು ಮಾತುಕತೆನ ವಿ ಕಾಲ್ ಇಟ್ ಆ್ಯಸ್ ಅ ಕಾನ್ವರ್ಸೇಷನ್. ಓಕೆ, ವಿ ಕಾಲ್ ಇಟ್ ಆ್ಯಸ್ ಅ ಡೈರೆಕ್ಟ್ ಸ್ಪೀಚ್. ಯಾಕೆ ಅಂತಂದರೆ ಇಬ್ಬರೂ ಸಹ ಡೈರೆಕ್ಟಾಗಿ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ವಾಟ್ ಎವರ್ ಇಸ್ ಟೋಲ್ಡ್ ದೇರ್, ಇವಾಗ ನಾನೇನೇ ಮಾತಾಡಲಿ ಅಥವಾ ನೀವೇನೇ ಮಾತಾಡಿದ್ರೂ ಸಹ ಅದು ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಇರೋದ್ರಿಂದ ಇಟ್ ಕಮ್ಸ್ ಅಂಡರ್ ಡೈರೆಕ್ಟ್ ಸ್ಪೀಚ್. All right, Iga, that is the conversation between the first person and the second person. One says something, the other listens, there is a response and mutual conversation continues. Iga ಏನಾಗುತ್ತೆ, ಇಂಡೈರೆಕ್ಟ್ ಅಂತ ಹೇಳಿದ್ರೆ ಮೂರನೇ ಅವರು ಆ ಕಾನ್ವರ್ಸೇಷನಲ್ಲಿ ಇಲ್ಲದೇ ಇರೋರು, ದ ಥರ್ಡ್ ಪರ್ಸನ್ ಈ ಸಂಭಾಷಣೆನ ಕೇಳಿಸ್ಕೊಂಡವರು ಅವ್ರೇನು ಮಾಡ್ತಾರೆ, ಆ ಮೂರನೇ ವ್ಯಕ್ತಿ ಹೋಗ್ಬಿಟ್ಟು ಅಥವಾ ಸೆಕೆಂಡ್ ಪರ್ಸನ್ನೇ ಮೇ ಬಿ ಥರ್ಡ್ ಪರ್ಸನ್ಗೆ ಹೋಗ್ಬಿಟ್ಟು ಹೀಗೀಗಾಯಿತು ಅಂತ ಹೇಳಿದಾಗ ಅದು ಇಂಡೈರೆಕ್ಟ್ ಕಾನ್ವರ್ಸೇಷನ್ ಆಗತ್ತೆ. ಅಂದರೆ ಕಾನ್ವರ್ಸೇಷನ್ ಆಗಲೇ ಮುಗಿದು ಹೋಗಿದೆ. ಆಲ್ ರೈಟ್, ಸೊ ಈ ಕಾನ್ವರ್ಸೇಷನ್ ಹೀಗಾಯಿತು ಅಂತ ಹೇಳಿಬಿಟ್ಟು ವೆನ್ ದೇ ಗೋ ಆ್ಯಂಡ್ ಟೆಲ್ ಇಟ್ ಟು ಸಂಬಡಿ ಎಲ್ಸ್ ಅನ್ನೋವಾಗ ಅದು ಎಕ್ಸಾಕ್ಟ್ ಆಗಿ ಇರೋದಿಲ್ಲ. ಈಗ ನಾನು ಏನು ಹೇಳಿದ್ನೋ, ನಮ್ಮ ಮಾತುಕತೆಯಲ್ಲಿ ನಾವು ಏನೇನು ಮಾತಾಡಿದ್ವೋ ಎಕ್ಸಾಕ್ಟ್ ಆಗಿ ಹಾಗೆ ಇರೋದಿಲ್ಲ. ಅಲ್ಲಿ ಕೆಲವೊಂದು ಡಿಲಿಷನ್ಸ್ ಇರುತ್ತೆ, ಕೆಲವೊಂದು ಬೇಡದೇ ಇರೋದನ್ನು ಸೇರಿಸ್ಕೊಂಡಿರ್ತಾರೆ. ಸೊ ಇಟ್ ವಿಲ್ ನಾಟ್ ಬಿ ದ ಎಕ್ಸಾಕ್ಟ್ ಸೆಂಟೆನ್ಸಸ್ ದಟ್ ಆರ್ ದ ವರ್ಡ್ಸ್ ದಟ್ ವಿ ಬೋತ್ ಹ್ಯಾವ್ ಕಾನ್ವರ್ಸ್ಡ್ ಅಲ್ವಾ. ಸೊ ಆಗೇನಾಗತ್ತೆ, ಆ ಸೆಕೆಂಡ್ ಆರ್ ದ ಥರ್ಡ್ ಪರ್ಸನ್ ಇನ್ನೊಬ್ಬರಿಗೆ ಹೇಳಿದಾಗ ಅವ್ರೇನು ಮಾಡ್ತಾರೆ, ಈ ಥರ ಹೇಳಿದ್ರಂತೆ, ಈ ಥರ ಆಯ್ತಂತೆ, ಅಂತ ಹೇಳಿದಾಗ ಏನಾಗತ್ತೆ, ದಟ್ ಮೀನ್ಸ್ ದ ಫಸ್ಟ್ ಪರ್ಸನ್ ಈಸ್ ಆಬ್ಸೆಂಟ್. ಸೆಕೆಂಡ್ ಪರ್ಸನ್ನು ಆಬ್ಸೆಂಟ್ ಇರಬಹುದು ಅಥವಾ ಸೆಕೆಂಡ್ ಪರ್ಸನ್ನು ಏನಾಯಿತು ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ಗೆ ಹೇಳ್ತಿರಬಹುದು. ಆಗ ಈ ಥರ ಆಯಿತು ಅಂತ ಹೇಳಿದಾಗ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ನೋಟ್ ಇಸ್ ದ್ಯಾಟ್ ಡೈರೆಕ್ಟಲ್ಲಿ ಎಲ್ಲನೂ ಸಹ ಹೀಗೆ ಮಾತಾಡ್ತಾ ಇದ್ದೀವಿ ಡೈರೆಕ್ಟಲ್ಲಿ. ಓಕೆ, ಇಂಡೈರೆಕ್ಟ್ ನೀವು ಹೇಳೋ ಹೊತ್ತಿಗೆ ಈ ಮಾತಾಡಿರೋ ಕಾನ್ವರ್ಸೇಷನ್ ಪಾಸ್ಟ್ ಟೆನ್ಸಿಗೆ ಹೋಗಿರುತ್ತೆ ಸರ್ಟನ್ಲಿ ಅಲ್ವಾ, ಯಾಕೆಂದರೆ ಕಾನ್ವರ್ಸೇಷನ್ ಮುಗಿದಾದ ಮೇಲೆ ಅವ್ರು ಹೋಗಿ ಹೇಳ್ತಾ ಇರೋದು. ಸೊ ಡೆಫಿನೆಟ್ ಆಗಿ ದಿಸ್ ಕಾನ್ವರ್ಸೇಷನ್ ವೆನ್ ಇಟ್ ಈಸ್ ಟೋಲ್ಡ್ ಬೈ ಸಂಬಡಿ ಎಲ್ಸ್ ಅಂತ ಹೇಳುವಾಗ ಆಗಲೇ ಅದು ಮುಗಿದು ಹೋಗಿರುವಂತಹ ಮಾತುಕತೆ. ಸೊ ಮುಗ್ದು ಹೋಗಿರೋದನ್ನು ಹೇಳೋವಾಗ ಅಲ್ಲಿ ವರ್ಬ್ ಏನಾಗುತ್ತೆ, ಪಾಸ್ಟ್ ಟೆನ್ಸ್ಗೆ ಹೋಗುತ್ತೆ ಡೆಫಿನೆಟ್ಲಿ ಅಲ್ವಾ. ಸೊ ನಾನು ನೀನು ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಿ ಡೈರೆಕ್ಟಾಗಿ ಪ್ರೆಸೆಂಟಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಅವನೇನು ಹೇಳ್ತಾನೆ, ಸೆಕೆಂಡ್ ದ ಅದರ್ ಪರ್ಸನ್ ನೋಡ್ತಿದ್ದೀನಿ ಅಂತ ಹೇಳಿದ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ರಿಪೋರ್ಟಿಂಗ್ ಅಂತಂದ್ರೇನು, ಯಾವುದು ಆಗಿದೆಯೋ ಅದನ್ನು ಹೇಳ್ತಾ ಇರೋದನ್ನು ವಿ ಕಾಲ್ ಇಟ್ ಆ್ಯಸ್ ರಿಪೋರ್ಟಿಂಗ್. ಈವನ್ ಇನ್ ಅ ನ್ಯೂಸ್ ಪೇಪರ್ ವೈ ಡು ಯು ಕಾಲ್ them as reporters? ಆಗ್ತಾ ಇರೋಕ್ಕಿಂತ ಮುಂಚೆನೇ ಯಾರು ರಿಪೋರ್ಟ್ ಮಾಡೋದಿಲ್ವಲ್ಲ, ಈ ಥರ ಆಗತ್ತೆ, ಪ್ರಳಯ ಆಗತ್ತೆ, ಭೂಕಂಪ ಆಗತ್ತೆ ಅಂತ ಹೆಡ್ಲೈನ್ಸ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ನೋ, ದಟ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ರಿಪೋರ್ಟಿಂಗ್ ಅಂತ ಹೇಳಿದ ಕೂಡಲೇ ಫ್ರಮ್ ರಿಲಯಬಲ್ ಸೋರ್ಸಸ್, ಅಂದರೆ ಅಮೂಲ್ಯವಾದ ಒಂದು ವಾಟ್ ಯು ಕಾಲ್ ಮೂಲ ಇದರಿಂದ ಸೋರ್ಸಸ್ ಕಡೆಯಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ ಅಂತ ಹೇಳ್ತೀರಾ. ಅಲ್ಲಿ ಆಗಿದೆ ಸುನಾಮಿ ಆದ ಮೇಲೆ ಹೋಗಿ ನೋಡ್ತೀರಾ, ಆಗೋವಾಗ ಯಾರು ಇದು ಮಾಡೋದಿಲ್ಲ, ವಿ ವಾಂಟ್ ನೋ ಅಬೌಟ್ ಇಟ್. ಸೊ ದ್ಯಾಟ್ ಈಸ್ ಕಾಲ್ಡ್
ಕಾಲ್ಡ್ ಆಸ್ ರಿಪೋರ್ಟಿಂಗ್. ಅಂದ್ರೇನು, ಒನ್ಸ್ ಇಟ್ ಈಸ್ ಓವರ್ ಯು ಟೆಲ್ ದಟ್ ಇಟ್ ಹ್ಯಾಪನ್ಡ್ ಲೈಕ್ ದಿಸ್. ಅಂದರೆ ಆಗಿರೋ ಘಟನೆಯನ್ನು ನೀವು ಹೇಳ್ತಾ ಇರೋವಾಗ ಸರ್ಟನ್ಲಿ ದಟ್ ವಿಲ್ ಬಿ ಇನ್ ದ ಪಾಸ್ಟ್ ಟೆನ್ಸ್. ಓಕೆ, ಯಾಕೆಂದರೆ ಮುಗ್ದೋಗಿರೋದನ್ನ ನೀವು ಹೇಳ್ತಿರೋವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಕ್ಕೆ ಬರೋದಿಲ್ಲ. ಇಟ್ಸ್ ಆಲ್ರೆಡಿ ಓವರ್, ಸೊ ದೇರ್ಫೋರ್ ಯು ಹ್ಯಾವ್ ಟು ಯೂಸ್ ದಿ ಪಾಸ್ಟ್ ಟೆನ್ಸ್. ಓಕೆ, ಸೊ ಈಗ ಡೈರೆಕ್ಟ್ ಸ್ಪೀಚಲ್ಲಿ ಆಗಿರೋದನ್ನು ಬೇರೆಯವರು ಅದನ್ನು ಇನ್ನೊಬ್ಬರಿಗೆ ಹೇಳಿದಾಗ ಸರ್ಟನ್ಲಿ ಅದು ಇಂಡೈರೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಫಸ್ಟ್ 2 ಪರ್ಸನ್ಸ್ ಯಾರು ಮಾತಾಡಿದ್ರು ಅವರಲ್ಲಿ ಪಿಕ್ಚರಲ್ಲಿ ಇಲ್ಲ. ಆಲ್ರೈಟ್, ಫಸ್ಟ್ ಪರ್ಸನ್ ಖಂಡಿತವಾಗ್ಲೂ ಇರಲ್ಲ, ಸೆಕೆಂಡ್ ಪರ್ಸನ್ ಇದ್ದರೆ ಇರಬಹುದು, ಇಲ್ಲದಿದ್ರೆ ಇಲ್ಲ. ಸೊ ಯಾರೋ ಮಾತಾಡ್ಕೊಳ್ತಿದ್ದಾರೆ ಇವರಿಬ್ಬರ ಸಂಭಾಷಣೆ ಬಗ್ಗೆ ಅಂತ ಹೇಳಿದಾಗ ದ್ಯಾಟ್ ಬಿಕಮ್ಸ್ ಆ್ಯನ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಸೊ ನೌ ವಾಟ್ ಈಸ್ ದ ಡಿಫ್ರೆನ್ಸ್? ಡೈರೆಕ್ಟ್ ಸ್ಪೀಚ್ ಅಂತ ಅಂದ್ರೇನು, ಅದು ಕೆಲವೊಂದು ವಾಟ್ ಯು ಕಾಲ್ ದೇರ್ ಆರ್ ಸಮ್ ಫೀಚರ್ಸ್. ಓಕೆ, ಸೊ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಒನ್ ಡೈಲಾಗ್ ಬಿಟ್ವೀನ್ ಅ ಮದರ್ ಆ್ಯಂಡ್ ಅ ಸನ್. ಓಕೆ, ಅಮ್ಮ ಹೇಳ್ತಾರೆ, ಹೋಗ್ಬಿಟ್ಟು ರಾಮು ಹೋಗ್ಬಿಟ್ಟು ತರಕಾರಿ ತಗೊಂಡ್ವಾ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತಗೊಂಡು ಬರ್ತೀಯಾ ಅಂತ ಕೇಳ್ತಾರೆ. ಆಲ್ರೈಟ್, ಹಾಗಾದರೆ ವಾಟ್ ಶುಡ್ ಯು ಇಮ್ಯಾಜಿನ್? ಅಮ್ಮ ಇಲ್ಲಿದ್ದಾರೆ, ಅಲ್ಲಿ ರಾಮು ಇದ್ದಾನೆ. ಸೊ ಹಾಗಾಗಿ ರಾಮು ಇಲ್ಲದೆ ಇದೆ, ರಾಮು ತರಕಾರಿ ತಗೊಳ್ಮಂತ ಹೇಳೋಕ್ಕಾಗಲ್ಲ, ಅಲ್ಲಿರೋದ್ರಿಂದನೇ ಹೇಳೋದು ಅಲ್ವಾ. ಸೊ ಹಾಗಾಗಿ ಇವರು ಫಸ್ಟ್ ಪರ್ಸನ್, ತಾಯಿ ಹೇಳ್ತಿದ್ದಾರೆ ರಾಮು ಅಂತ ಹೇಳಿದಾಗ ದ ಬಾಯ್ಸ್ ನೇಮ್ ಈಸ್ ರಾಮು ಅಂತ ನಮ್ಗೆ ಅರ್ಥ ಆಗುತ್ತೆ. ಗೋ ಆ್ಯಂಡ್ ಗೆಟ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಸರಿ, ಹುಡುಗ ಹೇಳ್ತಾನೆ ಆಯ್ತಮ್ಮ ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸೊ ಇದು ಇವರಿಬ್ಬರ ಸಂಭಾಷಣೆ. ಓಕೆ, ಸೊ ಈಗ ನಾವು ಥರ್ಡ್ ಪರ್ಸನ್ಸ್. ಆಲ್ರೈಟ್, ಅವರಿಬ್ಬರ ಸಂಭಾಷಣೆಯನ್ನು ಹೌ ಡು ವಿ ಪ್ರೆಸೆಂಟ್ ದಟ್ ಒನ್ ಅಂತ ಹೇಳಿದ್ರೆ, ಈಗ ಅವರಿಬ್ಬರು ಡೈರೆಕ್ಟ್ ಸ್ಪೀಚಲ್ಲಿ ಫೀಚರ್ ಏನು ಅಂತ ಅಂದರೆ ಇಟ್ ಈಸ್ ಆಲ್ವೇಸ್ ಇನ್ ಇನ್ವರ್ಟೆಡ್ ಕಾಮಾಸ್. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದ್ಯಾಟ್ ದಿಸ್ ಕಮ್ಸ್ ಅಂದರೆ ಇನ್ವರ್ಟೆಡ್ ಕಾಮಾಸ್ ಅಂತ ಅಂದ ಕೂಡಲೇನೇನು ಇದು ಯಾರೋ ಮಾತಾಡಿರೋ ಅಂಥದ್ದು. ಅಂದರೆ ಎಕ್ಸಾಕ್ಟಾಗಿ ಯಾವುದೂ ಒಂದು ಅಕ್ಷರನೂ ಬದಲಾಗದೆ ಎಕ್ಸಾಕ್ಟಾಗಿ ಇವರೇ ಹೇಳಿರೋದು. ನಾಟ್ ಅ ಸಿಂಗಲ್ ವರ್ಡ್ ಚೇಂಜಸ್ ಇನ್ ದಟ್ ಸೆಂಟೆನ್ಸ್. ಪ್ರತಿಯೊಂದು ಪದಾನು ಇವರೇ ಹೇಳಿರೋದಕ್ಕೆ ವಿ ಕಾಲ್ ಇಟ್ ಆಸ್ ಡೈರೆಕ್ಟ್ ಸ್ಪೀಚ್. ಯಾಕೆ ಅಂದರೆ ಇಂಡೈರೆಕ್ಟ್ ಹೇಳೋವಾಗ ನೀವು ಕೆಲವೊಂದು ಬಿಡ್ಬೋದು, ಕೆಲವೊಂದನ್ನು ಸೇರಿಸಬಹುದು. ಓಕೆ, ಸೊ ದಟ್ ಈಸ್ ಪಾಸಿಬಲ್. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದಾಗ ಎನಿಥಿಂಗ್ ದಟ್ ಕಮ್ಸ್ ವಿದಿನ್ ಡಬಲ್ ಇನ್ವರ್ಟೆಡ್ ಕಾಮರ್ಸ್, ನಾಟ್ ಸಿಂಗಲ್ ಇನ್ವರ್ಟರ್ಸ್. ಓಕೆ, ಎನಿಥಿಂಗ್ ವಿದಿನ್ ದ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಏನೇನು ಬರುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಸ್ಪೀಚ್. ಅದು ಯಾರು ಹೇಳಿದ್ದಾರೆ ಅವ್ರಿಗೆ ಸೇರುತ್ತೆ. ಓಕೆ, ಇಂಡೈರೆಕ್ಟ್ ಮಾಡೋವಾಗ ಏನಾಗತ್ತೆ, ಲೆಟ್ ಅಸ್ ಸಿ. ಈಗ ಶಿ ಸೆಡ್, ಯಾರು ಹೇಳಿದ್ರು, ಶಿ ಅಂತಂದರೆ ಎನಿಬಡಿ. ವಾಟ್ ಡಿಡ್ ಶಿ ಸೇ? ಐ ಆಮ್ ಇನ್ ನೋ ಮೂಡ್ ಟು ವರ್ಕ್ ನಾವ್. ಇದು ನನ್ನ ಮಾತಲ್ಲ, ನಿಮ್ಮ ಮಾತಲ್ಲ, ಅವ್ರ ಮಾತಲ್ಲ, ಇದು ಅವಳ ಮಾತು, ಅದು ಯಾರಾದರೂ ಇರಲಿ. ಸೊ ಶಿ ಸೆಡ್ ಐ ಅಂದರೆ ಯಾರು? ನಾನಂತೂ ಅಲ್ಲ. ಓಕೆ, ಸೊ ಇಟ್ ಈಸ್ ಶಿ. ನಾವ್ ಯು ಸಿ ಅವಳೇನು ಹೇಳಿದ್ಲು, ಅವಳ ಬಾಯಿಂದನೇ ಅವಳ ವರ್ಡ್ಸೇ ಹಾಕೋಣ ಅಲ್ಲಿ. ಓಕೆ, ದಟ್ ಈಸ್ ಡೈರೆಕ್ಟ್ ಸ್ಪೀಚ್. ಅವಳು ಹೇಳಿರೋದನ್ನ ಅವಳದೇ ಪದಗಳಿಂದ ಹಾಕಿದಾಗ ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ಸ್ಪೀಚ್. ಸೊ ವಾಟ್ ಡಿಡ್ ಶಿ ಸೇ? ಐ ಮೀನ್ಸ್ ಶಿ. ಐ ಆಮ್ ಇನ್ ನೋ ಮೂಡ್ ಟು ವರ್ಕ್ ನಾವ್. ನಾವು ಯು ಸಿ, ನಾನು ಈಗ ಸದ್ಯದಲ್ಲಿ ಕೆಲಸ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ. ನಾನು ಈಗ ಕೆಲಸ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ. ಈಗ ನಾನು ಮಾತಾಡ್ತಾ ಇರೋದು ದಿಸ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಆ್ಯಮ್ ಅಂತ ಹೇಳಿದ್ರೆ ಇವಾಗ ತಾನೆ, ಆ್ಯಮ್ ಅಂತ ಹೇಳಿದ್ರೆ. ನೋ ಮೋರ್ ಟು ವರ್ಕ್ ನೌ ಅಂತ ಅಂದರು ಇವಾಗಲೇ ಅಲ್ವಾ. ಓಕೆ, ನಾವು ಈಗ ಇದನ್ನು ಇಂಡೈರೆಕ್ಟ್ ಮಾಡಬೇಕು. ಸೊ ವಾಟ್ ಡು ಯು ಡೂ ಅಂತ ಹೇಳಿದ್ರೆ, ನಾವು ಪ್ಲೀಸ್ ರಿಮೆಂಬರ್ ದೇರ್ ಆರ್ ಸಮ್ ಚೇಂಜಸ್ ಟು ಬಿ ಮೇಡ್. ಓಕೆ, ಫಸ್ಟ್ ಆಗಿ ಇದು ಡೈರೆಕ್ಟ್ ಸ್ಪೀಚಲ್ಲಿ ಇದೆ. ಆ್ಯಂಡ್ ಹೇಗೆ ಗೊತ್ತಾಗಬೇಕು ನಿಮಗೆ ಡೈರೆಕ್ಟ್ ಅಂತ ಅಂದರೆ, ಫಸ್ಟ್ ಥಿಂಗ್ ಇಸ್ ದಟ್ ಶಿ ಸೆಡ್ ಆದಮೇಲೆ ಒಂದು ಕಾಮ ಆದಮೇಲೆ ಈ ಇನ್ವರ್ಟೆಡ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೆಂಟೆನ್ಸ್ ಕ್ಲೋಸ್ ಆದಮೇಲೆ ಇನ್ವರ್ಟೆಡ್ ಎಂಡ್ ಆಗುತ್ತೆ, ಫುಲ್ ಸ್ಟಾಪ್ ಬರುತ್ತೆ. ನಾವು ಇಲ್ಲಿ ನೀವು ಆ ಟೋನನ್ನು ನೋಡ್ಕೊಳ್ಳಿ. ಇದು ಆರ್ಡರಾ, ರಿಕ್ವೆಸ್ಟಾ, ಸಜೆಷನ್ನ, ಕೋಪದಿಂದ ಹೇಳ್ತಾ ಇರೋದಾ, ವಾಟ್ ಈಸ್ ಇಟ್? ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿ ಅದನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಅಲ್ಲಿ ಕ್ವೆಶ್ಚನ್ ಅಂತ ಇದ್ದಿದ್ರೆ ಶಿ ಆಸ್ಕ್ಡ್ ಅಂತ ಹೇಳ್ಬೋದು, ಅಥವಾ ಶಿ ಎನ್ಕ್ವೈರ್ಡ್ ಅಂತ ಹೇಳ್ಬೋದು. ಅದನ್ನು ನಾವು ಇಂಪಾರ್ಟೆಂಟಾಗಿ ಸೇರಿಸಬೇಕು, ದ ರಿಪೋರ್ಟಿಂಗ್ ವರ್ಬ್ ದೇರ್. ಆದರೆ ಅಲ್ಲಿ ಏನು ಅಂಥ ಒಂದು ಟೋನ್ ಇಲ್ಲ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಶಿ ಸೆಡ್ ಅಂತ ನಾವು ಬಳಸ್ಬಹುದು. ಸೊ ಈಗ ನಾವೇನು ಮಾಡಬೇಕು? ಅವಳು ಹೇಳಿದ್ಲು ಐ ಮೀನ್ ನೋ ಮೂಡ್ ಟು ವರ್ಕ್ ನಾವು. ಈಗ ಅವಳು ಹೇಳಿರೋದನ್ನ ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿದಾಗ ಫಸ್ಟ್ ಪರ್ಸನ್ ಇಲ್ಲ ನಮ್ಮ ಇಬ್ಬರ ಮಧ್ಯದಲ್ಲಿ. ಓಕೆ, ನಾನು ಸೆಕೆಂಡ್ ಪರ್ಸನ್. ಅವಳು ಹೇಳಿರೋದನ್ನ ಐ ಆಮ್ ಪಾಸಿಂಗ್ ಇಟ್ ಆನ್ ಟು ಯು. ಸೊ ವಾಟ್ ವಿಲ್ ಐ ಟೆಲ್?
ಟು ಯು ಅಂತ ಹೇಳಿದಾಗ ನಾನು ಚೇಂಜಸ್ ಮಾಡ್ತೀನಿ ಕೆಲವೊಂದನ್ನು. ಈಗ ನಾನು ಶೀ ಸೆಡ್ ಐ ಆಮ್ ಇನ್ ನೋ ಮೂಡ್ ಟು ವರ್ಕ್ ನೋ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ನಾನಲ್ಲ. ಸೊ ದೇರ್ಫೋರ್ ಅವಳು ಹೇಳಿರೋದನ್ನ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ವಾಟ್ ವಿಲ್ ಐ ಡೂ? ಐ ವಿಲ್ ಮೇಕ್ ಸಮ್ ಚೇಂಜಸ್. ಶೀ ಸೆಡ್, ಈಗ ನಾನು ಇನ್ವರ್ಟೆಡ್ ರಿಮೂವ್ ಮಾಡಬೇಕು, ಯಾಕೆಂದರೆ ಡೈರೆಕ್ಟ್ ಸ್ಪೀಚ್ ಮುಗಿದೋಯ್ತು, ನಾನು ಹೇಳ್ತಿರೋದ್ರಿಂದ ಅದು ಇಂಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಸೊ ಇಂಡೈರೆಕ್ಟ್ ಮಾಡೋವಾಗ ಏನಾಗುತ್ತೆ, ಎಕ್ಸಾಕ್ಟ್ ವರ್ಡ್ಸ್ ನಾನು ಯೂಸ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ನಾನು ಆಗೋಗಿರೋದನ್ನು ನಾನು ಹೇಳ್ತಿದ್ದೀನಿ. ಸೊ ಅಲ್ಲಿಗೆ ನಾನು ಐ ಆಮ್ ರಿಮೂವಿಂಗ್ ದಿ ಇನ್ವರ್ಟೆಡ್ ಕಾಮರ್ಸ್. ಆಮೇಲೆ ಆ ರಿಮೂವ್ ಮಾಡಿದ ಕೂಡಲೇ ವಾಟ್ ಶುಡ್ ಐ ಡೂ? ಶಿ ಸೆಡ್ ದ್ಯಾಟ್, ಏನಂತ ಹೇಳಿದ್ಲು ಅಂದರೆ ಅಲ್ಲಿಗೆ ಲಿಂಕ್ ಮಾಡ್ತೀನಿ. ಓಕೆ, ಅವಳು ಏನು ಹೇಳಿದ್ಲು ಅಂದರೆ ಆಮೇಲೆ ಐ ವಿಲ್ ಸ್ಟಾರ್ಟ್ ಮೈ ವರ್ಡ್. ಓಕೆ, ಮೈ ಸೆಂಟೆನ್ಸ್ ದೇರ್. ಸೊ ಶಿ ಸೆಡ್ ದ್ಯಾಟ್, ಅವಳು ಹೇಳಿದ್ಲು ಏನಂತಂದರೆ ಈಗ ನಾನು ಅಂತ ಐ ಹಾಕೋಕ್ಕಾಗಲ್ಲ, ಯಾಕಂದರೆ ಇದು ನಾನಲ್ಲ, ಇದು ಅವಳು. ಓಕೆ, ಸೊ ಶಿ ಸೆಡ್ ದ್ಯಾಟ್ ಶೀ, ಓಕೆ, ಆ್ಯಮ್ ಅಂದರೆ ಈಗ, ಆದರೆ ಅವಳು ಹೇಳಿ ಮುಗಿಸಾಗಿದೆ ಯಾವಾಗಲೂ. ಓಕೆ, ಸೊ ಆ ಆ್ಯಮ್ನ ಪಾಸ್ಟ್ ಟೆನ್ಸ್ ಏನು? ಸಿಂಗ್ಯುಲರ್ ಅಲ್ವಾ? ಸೊ ಶಿ ಸೆಡ್ ದ್ಯಾಟ್ ಶಿ ವಾಸ್ ಇನ್ ನೋ ಮೂಡ್ ಟು ವರ್ಕ್ ದೆನ್. ಇದು ಯಾಕೆ ದೆನ್ ಅಂತ ಹೇಳ್ತೀನಿ. ಅವಳು ಯಾವಾಗಲೂ ಹೇಳಿದ್ಲು ಐ ಮೀನ್ ನೋ ಮೂಡ್ ಟು ವರ್ಕ್ ನಾವು ಅಂತ ಅರ್ಧ ಗಂಟೆ ಬಿಫೋರು ಬೆಳಿಗ್ಗೆನೋ ಯಾವಾಗಲೂ ಹೇಳಿರೋದು. ನಾನು ಇವಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಇವಾಗೂ ಟೈಮ್ ಪಾಸ್ ಆಗಿದೆ ಅಲ್ವಾ? ಸೊ ಅವಳು ಅವಾಗ ಹೇಳಿದ್. ಸೊ ದಟ್ ಈಸ್ ದ ಚೇಂಜ್ ಹಿಯರ್. ಐ ಬಿಕಮ್ಸ್ ಶೀ, am becomes was, and now becomes then, today becomes that day, yesterday becomes the previous day, tomorrow becomes the day after. ಓಕೆ, ಸೊ ಈ ರೀತಿ ಬದಲಾವಣೆನ ಮಾಡ್ತೀವಿ. ಸೊ ಫಸ್ಟ್ ಥಿಂಗ್ ದಟ್ ವಿ ಡಿಡ್ ಇಸ್ ದ್ಯಾಟ್ ಇಲ್ಲಿ ಇನ್ವರ್ಟೆಡ್ ಕಾಮರ್ಸ್ನ ತೆಗೆದ್ವಿ, ದ್ಯಾಟ್ ಅಂತ ಹೇಳಿ ಒಂದು ರಿಪೋರ್ಟಿಂಗ್ ಕನೆಕ್ಟರ್ನ ಕೊಟ್ವಿ ಅಲ್ಲಿ. ಓಕೆ, ಶಿ ಸೆಡ್ ಏನಂತ ಹೇಳಿದ್ಲು? ಶಿ ಸೆಡ್ ದ್ಯಾಟ್ ಶಿ ವಾಸ್ ಇನ್ ನೋ ಮೂಡ್ ಟು ವರ್ಕ್. ದೆನ್ ಇನ್ನೇನೂ ಚೇಂಜ್ ಆಗಲ್ಲ, ಟೆನ್ಸ್ ಒಂದು ಚೇಂಜ್ ಆಗುತ್ತೆ, ಆಮೇಲೆ ಈ ಟೈಮ್ ಒಂದು ಚೇಂಜ್ ಆಗುತ್ತೆ, ದೆನ್ ಇನ್ವರ್ಟೆಡ್ ಕಾಮರ್ಸ್ ರಿಮೂವ್ ಮಾಡಬೇಕು. ಸೊ ನಾವು ಶಿ ಸೆಡ್ ದ್ಯಾಟ್ ಶಿ ವಾಸ್ ಇನ್ ನೋ ಮೂಡ್ ಟು ವರ್ಕ್. ದೆನ್ ಅವಳು ಹೇಳಲು ಅವಳಿಗೆ ಅವಾಗ ಕೆಲಸ ಮಾಡೋಕ್ಕೆ ಮನಸ್ಥಿತಿ ಇಲ್ಲ ಅಂತ ಹೇಳಿದಳು. ಇಷ್ಟೇ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಇದನ್ನು ಕರೆಕ್ಟಾಗಿ ಹೇಳೋವಂಥ ಆಪ್ಷನ್ ಯಾವುದು? ಶಿ ಸೆಡ್ ದ್ಯಾಟ್ ಶಿ ಹ್ಯಾಸ್ ಬೀನ್ ಇನ್ ನೋ ಮೂಡ್ ಟು ವರ್ಕ್. ದೆನ್ ಶಿ ಹ್ಯಾಸ್ ಬೀನ್ ಇನ್ ನೋ ಮೂಡ್, ಅದು ಬೇಕಾಗಿಲ್ಲ ಅಷ್ಟೊಂದು. ಶಿ ಸೆಡ್ ದ್ಯಾಟ್ ಶಿ ವಾಸ್ ಇನ್ ನೋ ಮೂಡ್ ಟು ವರ್ಕ್ ನಾವ್. ಓಕೆ, ನಾವು ಇದೆ ತಪ್ಪು. ಶಿ ಸೆಡ್ ದ್ಯಾಟ್ ಶಿ ವಾಸ್ ಇನ್ ನೋ ಮೂಡ್ ಟು ವರ್ಕ್ ದೆಮ್, ದಿಸ್ ಇಸ್ ದ ರೈಟ್ ಒನ್. ಆ್ಯಂಡ್ ಶಿ ಹ್ಯಾಸ್ ಬೀನ್ ಇನ್ ನೋ ಮೂಡ್ ಟು ವರ್ಕ್ ನಾವ್, ದಿಸ್ ಇಸ್ ಆಲ್ಸೋ ರಾಂಗ್. ಬಿ ವೆರಿ ಕೇರ್ಫುಲ್. ಇಲ್ಲಿ ನೋಡಿ, ಇದು ಕರೆಕ್ಟ್ ಇದೆ, ಬಟ್ ಇಲ್ಲಿ ತಪ್ಪಿದೆ. ಅದೇ ಥರ ಇಲ್ಲೇನಾಗಿದೆ, ಅಷ್ಟು ಕರೆಕ್ಟ್ ಇದೆ, ಬಟ್ ಇದು ಪಾರ್ಟ್ ಇಟ್ಸ್ ರಾಂಗ್. ಓಕೆ, ಸೊ ಇಲ್ಲಿ ಏನಾಗಿದೆ, ಶಿ ಹ್ಯಾಸ್ ಬೀನ್ ಅನ್ನೋದು ತಪ್ಪಿದೆ, ಇದೂ ತಪ್ಪಿದೆ, ಸೊ ರಾಂಗ್ ಆಗಿದೆ. ಓಕೆ, ಸೊ ಓನ್ಲಿ ದ ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಇದೆಲ್ಲ ಸ್ವಲ್ಪ ಡೀಟೇಲ್ಡ್ ಆಗಿ ಡೈಲಾಗ್ ಕನ್ವರ್ಸೇಷನ್ ಟು ರಿಪೋರ್ಟೆಡ್ ಸ್ಪೀಚ್ ಮಾಡೋದು ಸುಮಾರು ಎಕ್ಸಸೈಸಸ್ ಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ಒಂದು ಇಂಟ್ರೊಡಕ್ಷನ್ ಆನ್ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್ ಏನೂ ಗೊತ್ತಿಲ್ಲದೆ ಇರೋದಕ್ಕಿಂತ ನಾನು ಡೈರೆಕ್ಟ್ ಅಂತ ಅಂದರೆ ಕಾನ್ವರ್ಸೇಷನ್ ಬಿಟ್ವೀನ್ ಮ್ಯೂಚುವಲ್ ಕಾನ್ವರ್ಸೇಷನ್, ಫೇಸ್ ಟು ಫೇಸ್ ಕಾನ್ವರ್ಸೇಷನ್, ಅಲ್ಲಿ ಇದ್ದು ಕೇಳಿಸ್ಕೊಳ್ಳೋರು ಮಾತು ಕತೆ ಆಡ್ತಾ ಇರೋರ್ದು. ಇಂಡೈರೆಕ್ಟ್ ಅಂತಂದರೆ ಇವರಿಬ್ಬರು ಸಂಭಾಷಣೆ ಇನ್ಯಾರು ಹೇಳ್ತಾ ಇರೋದನ್ನು, ದಟ್ ಈಸ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಸ್ಪೀಚ್. All right? So these are the necessary changes. First, remove the quotations. Okay? Then, and be careful about the tense also. Then, next one, select the correct passive form of the given sentence. So we have seen in the previous question paper also, ಈ passive active ಅನ್ನೋದು ಎಲ್ರಿಗೂ ಬರೋದಿಲ್ಲ, but certainly in one of the papers it was there. ಅವ್ರು ಯಾವುದ್ರ ಬಗ್ಗೆ ಕೊಡ್ತಾರೆ ಅನ್ನೋದು ಸಹ ಇಟ್ಸ್ ಆಲ್ವೇಸ್ ಅ ಗೆಸ್. ಸಮಟೈಮ್ಸ್ ಅವ್ರು ಕೊಡ್ತಾರೆ, ಸಮಟೈಮ್ಸ್ ಕೊಡೋದಿಲ್ಲ, ಬಟ್ ಇಟ್ಸ್ ಆಲ್ವೇಸ್ ಗುಡ್ ಫಾರ್ ಯು ಟು ಪ್ರಿಪೇರ್. ಓಕೆ, ನಾವು ಕರೆಕ್ಟ್ passive form ವಿ ಹ್ಯಾವ್ ಸೀನ್. ವಾಟ್ ಈಸ್ ಆ್ಯಕ್ಟಿವ್? ಆ್ಯಕ್ಟಿವಲ್ಲಿ ಏನು ಆರ್ಡರ್ ಬಂದು SVO ಇರಬೇಕು. ಸೊ ಪ್ಯಾಸಿವಲ್ಲಿ ಆರ್ಡರ್ ಏನಿರಬೇಕು? OVS ಇರಬೇಕು. ಎಸ್ ಅಂದರೆ ಸಬ್ಜೆಕ್ಟ್, ವಿ ಅಂದರೆ ವರ್ಬ್, O ಅಂದರೆ ಆಬ್ಜೆಕ್ಟ್. ಓಕೆ, ಸೊ ನಮಗೆ ಆ್ಯಕ್ಟಿವ್ ಅಂತ ಹೇಳಿದ್ರೆ ಯಾವಾಗ ಸಬ್ಜೆಕ್ಟ್ ಅಂದರೆ ದ ಡೂವರ್ ಆಫ್ ದಿ ಆ್ಯಕ್ಷನ್, ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆ ವ್ಯಕ್ತಿ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆ ವ್ಯಕ್ತಿನ ಫಸ್ಟ್ ಪಾರ್ಟಿಗೆ ತರ್ತೀವಿ. ಸೊ ವೆನ್ ದ ಸಬ್ಜೆಕ್ಟ್ ಕಮ್ಸ್ ಟು ದ ಫಸ್ಟ್ ಪಾರ್ಟ್, ಸಬ್ಜೆಕ್ಟ್ ಈಸ್ ಆ್ಯಕ್ಟಿವ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಟಿವ್ ಸೆಂಟೆನ್ಸ್. ಓಕೆ, ನಮಗೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಲ್ಲ, ಅದು ಆಬ್ಜೆಕ್ಟ್, ಯಾರು ಆ್ಯಕ್ಷನ್ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅವ್ರು ಇಂಪಾರ್ಟೆಂಟ್ ನಮಗೆ ಅಂತಂದರೆ ವಿ ಪುಟ್ ದಿ ಆಬ್ಜೆಕ್ಟ್ ಇನ್ ದ
the first part of this sentence, and when the object becomes important, subject is not important, subject ನಮಗೆ passive dummy ಅಂತ ಹೇಳಿದಾಗ ಅದು passive ಆಗುತ್ತೆ. ಸೊ SVO and OVS. ಈಗ ಇದು ಯಾವ ಇದರಲ್ಲಿ ಇದೆ? ಮನು, ದಟ್ ಈಸ್ ಅ ಸಬ್ಜೆಕ್ಟ್, ವಿಲ್ ಟೆಲ್, ವರ್ಬ್, ಹರ್, ಆಬ್ಜೆಕ್ಟ್. ಯಾರಿಗೆ? ಈ ವರ್ಬ್ ಆಗಿದ್ದ ಕೂಡಲೇ ಅಲ್ಲೊಂದು ಆಬ್ಜೆಕ್ಟ್ ಬರುತ್ತೆ, ಆ ಆ್ಯಕ್ಷನ್ ಯಾರಿಗೆ ಪಾಸ್ ಆಗ್ತಿದೆ ಅಂತ ಹೇಳಿ, ಅದು ಆಬ್ಜೆಕ್ಟ್. ಓಕೆ, ಸೊ ಇದು ಬಂದು ಅಡ್ವರ್ಬಿಯಲ್, ಟೈಮ್ ಅದಾದಮೇಲೆ ಅಂತ ಲೇಟರ್ ಅಂತ ಹೇಳಿ. ಸೊ SVO ಅಲ್ಲಿ ಇದೆ. ಸೊ ದಿಸ್ ಈಸ್ ಆ್ಯಕ್ಟಿವ್ ನ್ಯಾಚುರಲಿ ಬಿಕಾಸ್ ಸಬ್ಜೆಕ್ಟ್ ಈಸ್ ಆ್ಯಕ್ಟಿವ್, ಇಟ್ ಈಸ್ ಇನ್ ದ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಸೊ ಹಾಗಾಗಿ ಮನು ವಿಲ್ ಟೆಲ್ ಹರ್ ಲೇಟರ್. ಮನು ಅವಳಿಗೆ ಆಮೇಲೆ ಹೇಳ್ತಾನೆ, ಇಷ್ಟೇ ಅಲ್ಲಿ. ಓಕೆ, ಮನು ವಿಲ್ ಟೆಲ್ ಹರ್ ಲೇಟರ್. ಇದು ಹರ್, ಅವಳಿಗೆ, ಹರ್ ಅಂತ ಹೇಳಿ. ಈಗ ಮನು ವಿಲ್ ಟೆಲ್ ಹರ್ ಲೇಟರ್ SVO ಇದೆ. ಇದನ್ನು ಪ್ಯಾಸಿವ್ ಮಾಡಬೇಕು ಅಂತ ಹೇಳಿದಾಗ ಮನು ಸಬ್ಜೆಕ್ಟ್ ಇದು ಹಾಗೆ. ಓಕೆ, ಟೆನ್ಸ್ ಚೇಂಜ್ ಆಗಬಾರ್ದು, ಅರ್ಥ ಕೆಡಬಾರ್ದು, ಬಟ್ ಚೇಂಜಸ್ ಆಗಬೇಕು. ಇಲ್ಲಿ ಹರ್ ಇದೆ, ನಾವು ಹರ್ ಬಂದು ಆಬ್ಜೆಕ್ಟ್ ಬಂದು ಫಸ್ಟಿಗೆ ಬರಬೇಕು ಪ್ಯಾಸಿವ್ ವಾಯ್ಸಲ್ಲಿ. ಹರ್ ಹಾಗೆ ತಗೊಳಕ್ಕಾಗತ್ತಾ? ಈಗ ಮನು ಅವಳಿಗೆ ಆಮೇಲೆ ಹೇಳ್ತಾನೆ ಅಂತ ಇರೋದನ್ನು ನಾವು ಪ್ಯಾಸಿವ್ ಮಾಡಿದಾಗ ಯಾವ ಥರ ಆಗತ್ತೆ? ಎಕ್ಸಾಕ್ಟಾಗಿ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರೋದಿಲ್ಲ. ಮನುವಿನಿಂದ ಅವಳಿಗೆ ವಿಷಯ ಆಮೇಲೆ ಹೇಳಲ್ಪಡತ್ತೆ. ಆರ್ ಯು ಗೆಟಿಂಗ್ ಇಟ್? ಅವಳಿಗೆ ಮನುವಿನಿಂದ ವಿಷಯ ಆಮೇಲೆ ಹೇಳಲ್ಪಡತ್ತೆ. ಮನು ಆಮೇಲೆ ಅವಳಿಗೆ ಹೇಳ್ತಾನೆ, ದಟ್ ಈಸ್ ವಾಟ್ ಈಸ್ ಹಿಯರ್. ಫ್ಯೂಚರಲ್ಲಿದೆ, ಆಮೇಲೆ ಹೇಳ್ತಾನೆ. ವಿಲ್ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ವಾ? ಹಾಗಾಗಿ ಮನು ಅವಳಿಗೆ ಆಮೇಲೆ ಹೇಳ್ತಾನೆ, ಅದೇನಾದರೂ ಇರಲಿ. ಓಕೆ, ಆಮೇಲೆ ಹೇಳ್ತಾನೆ. ಅದನ್ನು ಪ್ಯಾಸಿವ್ ಮಾಡೋವಾಗ ಅವಳಿಗೆ ಮನುವಿನಿಂದ ಆಮೇಲೆ ಹೇಳಲ್ಪಡತ್ತೆ. ಗಾಟ್ ಇಟ್? ಅವಳಿಗೆ ಮನುವಿನಿಂದ ಆಮೇಲೆ ಲೇಟರ್ ಹೇಳಲ್ಪಡತ್ತೆ. ಓಕೆ, ಈಗ ಹರ್ ಅನ್ನೋದು ಶಿ ಆಗತ್ತೆ, ಟೆನ್ಸ್ ಚೇಂಜ್ ಆಗಬಾರ್ದು. ಶಿ ವಿಲ್ ಬಿ ಟೆಲ್ ಪಾಸ್ಟ್ ಆಗುತ್ತೆ. ಪ್ಯಾಸಿವ್ ಮಾಡೋವಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒನ್ ಸ್ಟೆಪ್ ಪಾಸ್ಟ್ ಆಗುತ್ತೆ. ಆ್ಯಕ್ಟಿವ್ ಮಾಡೋವಾಗ ಒನ್ ಸ್ಟೆಪ್ ಪ್ರೆಸೆಂಟಿಗೆ ಬರಬೇಕು. ಯಾವುದು? ವರ್ಬ್. ಓಕೆ, ಟೆಲ್ ಅನ್ನೋದು ಟೋಲ್ಡ್ ಆಗುತ್ತೆ. ಟೆಲ್ ಈಸ್ ಇನ್ ಪ್ರೆಸೆಂಟ್, ಟೋಲ್ಡ್ ವಿಲ್ ಬಿಕಮ್ ಪಾಸ್ಟ್. ಆದರೆ ಶಿ ವಿಲ್ ಟೋಲ್ಡ್ ಅಂತ ಹೇಳಿ ಬರೋದಿಲ್ಲ. ಶಿ ವಿಲ್ ಟೋಲ್ಡ್ ಅಂತ ಅಂದರೆ ಅವಳು ಹೇಳಿದ್ಲು ಅಂತಲೇ ಅರ್ಥ ಬಂದ್ಬಿಡತ್ತೆ. ಹಾಗಾಗಿ ಶಿ ವಿಲ್ ಬಿ ಟೋಲ್ಡ್ ಹೇಳಲ್ಪಡತ್ತೆ. ಬಿ ಟೋಲ್ಡ್ ಈಸ್ ರಿಸೀವಿಂಗ್. ಓಕೆ, ಶಿ ವಿಲ್ ಬಿ ಟೋಲ್ಡ್ ಯಾರಿಂದ? ಪ್ಯಾಸಿವ್ಗೆ ಇದೊಂದು ಇಂಪಾರ್ಟೆಂಟ್ ಕ್ಲೂ, ಬೈ ಇರುತ್ತೆ. ಶಿ ವಿಲ್ ಬಿ ಟೋಲ್ಡ್ ಬೈ ಮನು ಲೇಟರ್. ಇದು ಕಾಂಪ್ಲಿಮೆಂಟ್ರಿ. ಲಾಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅದೇನು ಟಚ್ ಮಾಡೋಕ್ಕೆ ಹೋಗಬೇಡಿ, ಚೇಂಜ್ ಎಲ್ಲ ಆಗೋದು ಇಲ್ಲೇ. ಮನು ವಿಲ್ ಟೆಲ್ ಹರ್, ಶಿ ವಿಲ್ ಬಿ ಟೋಲ್ಡ್. ಸೊ ಅಲ್ಲಿ ಅಡಿಷನ್ ಏನಾಗ್ತಿದೆ? ಬಿ ಅನ್ನೋದೊಂದು ಅಡಿಷನ್, ಬೈ ಅನ್ನೋದು ಒಂದು ಅಡಿಷನ್. ಅವಳಿಗೆ ಹೇಳಲ್ಪಡತ್ತೆ, ಬಿ ಟೋಲ್ಡ್. ಯಾರಿಂದ? ಬೈ ಮನು. ಸೊ ಇಲ್ಲಿ ಶಿ ಆಬ್ಜೆಕ್ಟ್ ಫಸ್ಟಿಗೆ ಬಂದಿದೆ, ಮನು ಲೇಟರ್ ಹೋಗಿದೆ, ಸಬ್ಜೆಕ್ಟ್ ಮೂಲೆಗೆ ಹೋಗಿದ್ದಾನೆ, ಲಾಸ್ಟಿಗೆ ಹೋಗಿದ್ದಾನೆ. ಸೊ ದೇರ್ಫೋರ್ ಸಬ್ಜೆಕ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ಆಬ್ಜೆಕ್ಟ್ ಈಸ್ ಇಂಪಾರ್ಟೆಂಟ್, ಆ್ಯಂಡ್ ದೇರ್ಫೋರ್ ದಿಸ್ ಈಸ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ಇಟ್. ಶಿ ವಿಲ್ ಬಿ ಟೋಲ್ಡ್ ಬೈ ಮನು ಲೇಟರ್. ಸೊ ಇಲ್ಲಿ ನೋಡೋಣ, ಶಿ ವಿಲ್ ಬಿ ಟೆಲ್ ಅಂತ ಇದೆ, ಪ್ಯಾಸಿವಲ್ಲಿ ಪಾಸ್ಟಿಗೆ ಹೋಗಬೇಕು. ದೇರ್ಫೋರ್ ದಿಸ್ ಇಸ್ ರಾಂಗ್. ಶಿ ವಿಲ್ ಟೆಲ್ ಲೇಟರ್ ಬೈ ಮನು, ಇದು ವೆರಿ ಬ್ಯಾಡ್. ಇಟ್ ಈಸ್, ವಿ ಕಾಂಟ್ ಇವನ್ ಎಕ್ಸ್ಪ್ಲೇನ್ ದಟ್. ಶಿ ವಿಲ್ ಬಿ ಟೋಲ್ಡ್ ಲೇಟರ್ ಬೈ ಮನು. ಓಕೆ, ಇಲ್ಲಿ ಲೇಟರನ್ನು ಇಲ್ಲಿ ಹಾಕ್ಬೋದು, ಬಟ್ ಅವ್ರೇನು ಇದು ನಾಟ್ ಬಿಗ್ ಡಿಫ್ರೆನ್ಸ್. ಅವ್ರು ಮೊದಲಿಗೆ ತಂದಿದ್ದಾರೆ ಲೇಟರ್ ಅನ್ನೋದನ್ನು, ಬೈ ಮನುನ ಲಾಸ್ಟಿಗೆ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ಶಿ ವಿಲ್ ಬಿ ಟೆಲ್ ಲೇಟರ್, ಇದು ಏನು ಅರ್ಥ ಇಲ್ಲದೆ ಇರೋವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಫಸ್ಟ್ ಒನ್, ಸೆಕೆಂಡ್ ಒನ್ ಆ್ಯಂಡ್ ದ ಫೋರ್ತ್ ಒನ್ ಈಸ್ ರಾಂಗ್. ದ ಥರ್ಡ್ ಒನ್ ಈಸ್ ಯೋರ್ ರೈಟ್ ಆಪ್ಷನ್. ಶಿ ವಿಲ್ ಬಿ ಟೋಲ್ಡ್ ಲೇಟರ್ ಬೈ ಮನು, ಮನುವಿನಿಂದ ಅವಳಿಗೆ ಆಮೇಲೆ ಹೇಳಲ್ಪಡುತ್ತೆ ಅಂತ ಅರ್ಥ. ಸೊ ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ವೆರಿ ಕ್ರೂಷಿಯಲ್.
ಆಮೇಲೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆಲ್ಸೋ, ಅದೆಲ್ಲ ಸ್ವಲ್ಪ ನೀವು ಅದೆರಡು ಅದು ಬಂದುಬಿಟ್ರೆ ನಿಮಗೆ ಒಂದು ಸರ್ಟನ್ ಆಗಿ ನಿಮಗೆ ಇಂಗ್ಲೀಷ್ ಬಹಳ ಸಿಂಪಲ್ ಆಗಿಬಿಡುತ್ತೆ, ಬಹಳ ಈಸಿ ಆಗುತ್ತೆ. ನಿಮ್ಗೆ ಕಷ್ಟ ಆಗ್ತಿರೋದೇ ಟೆನ್ಸಸ್ಸಲ್ಲಿ. ಓಕೆ, ದಟ್ ಮೀನ್ಸ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್. ಓಕೆ, ಸೊ ಇದ್ರಲ್ಲಿ ಸ್ವಲ್ಪ ಗಮನ ಕೊಡೋಣ, ನೋಡೋಣ ಇನ್ ಫ್ಯೂಚರ್. ಸೆಲೆಕ್ಟ್ ದಿ ಕರೆಕ್ಟ್ ಆ್ಯಕ್ಟಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್. ಈಗ ನಾವು ಮಾಡಿದ್ದು ಇದಕ್ಕೆ ಪ್ರೀವಿಯಸ್ ಆಗಿ ಒಂದು ಪ್ಯಾಸಿವ್ ಮಾಡಿದ್ವಿ, ಮನು ವಿಲ್ ಟೆಲ್ ಹರ್ ಲೇಟರ್ ಅಂತ ಹೇಳಿ. ಈಗ ಉಲ್ಟಾ ಮಾಡಬೇಕು. ಐ ಟೋಲ್ಡ್ ಯು ದ್ಯಾಟ್ ಆ್ಯಕ್ಟಿವಲ್ಲಿ ದಿ ಆರ್ಡರ್ ಈಸ್ SVO, ಪ್ಯಾಸಿವಲ್ಲಿ ಆರ್ಡರ್ ಈಸ್ OVS, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಆಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್. ಓಕೆ, ನಾವು ಇಲ್ಲಿ ಕ್ವಶನ್ ಥರ ಇದೆ ಅದು. ಹ್ಯಾಸ್ ದ ವಿಲ್ಲಾ ಬೀನ್ ಆಕ್ಯುಪೈಡ್ ಬೈ ದೆಮ್. ಈಗ ವಿಲ್ಲಾ ಅಂದರೆ ದೊಡ್ಡ ಮನೆ, ಒಂದು ಡ್ಯೂಪ್ಲೆಕ್ಸ್ ಮನೆ ಏನಿರುತ್ತೆ ನೆಲದಲ್ಲಿ ಇರೋದನ್ನು ವಿ ಕಾಲ್ ಇಟ್ ಆ್ಯಸ್ ವಿಲ್ಲಾ, ನಾಟ್ ಅ ಫ್ಲ್ಯಾಟ್. ವರ್ಬ್ ಯಾವುದು? ಹ್ಯಾಸ್ ದ ವಿಲ್ಲಾ ಬೀನ್ ಆಕ್ಯುಪೈಡ್. ವರ್ಬ್. ವಿಲ್ಲಾ ಇದು ಆಬ್ಜೆಕ್ಟ್. ವಿಲ್ಲಾ ಅಂದರೆ ಮನೆ ಅವರಿಂದ ಆಕ್ಯುಪೈ ಆಗಿದೆಯಾ, ಅವರಿಂದ ಆಕ್ಯುಪೈ ಆಗಿದೆಯಾ. ಸೊ ಬೈ ಇಲ್ಲಿದೆ, ದೆಮ್ ಸಬ್ಜೆಕ್ಟ್. ಯಾರು ಆಕ್ಯುಪೈ ಮಾಡಿರೋದು? ಯಾರು? ಅವರಿಂದ ಮನೆ ಆಕ್ಯುಪೈ ಆಗಿದೆಯಾ. ಹ್ಯಾಸ್ ದ ವಿಲ್ಲಾ ಇದು OVS ಅಲ್ಲಿ ಇದೆ. ನೋಡಿ ನ್ಯಾಚುರಲ್ ಆಗಿ ಹೇಗೆ ಬರ್ತಿದೆ ಅದು. ಈ ಪ್ಯಾಟರ್ನ್ ಬಂದ್ಬಿಡ್ತು ಅಂದರೆ ಇಟ್ಸ್ ವೆರಿ ಸಿಂಪಲ್ ಫಾರ್ ಯು. ಓಕೆ, ಹ್ಯಾಸ್ ದ ವಿಲ್ಲಾ ಬೀನ್ ಆಕ್ಯುಪೈಡ್ ಬೈ ದೆಮ್. ಆ ವಿಲ್ಲಾ ಅವರಿಂದ ಆಕ್ಯುಪೈ ಆಗಿದೆಯಾ, ಆಗಿದೆಯಾ, ದಟ್ ಮೀನ್ಸ್ ಮಾಡ್ಕೊಂಡಿದ್ದಾರಾ, ವಿಲ್ಲಾನ ಆಕ್ಯುಪೈ ಮಾಡಲಾಗಿದೆಯಾ ಅವರಿಂದ ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಬೀನ್ ಆಕ್ಯುಪೈಡ್ ಅಂತ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ. ಬಂದು ಅದು ಆಕ್ಯುಪೈ ಆಗಿದೆಯಾ ಅಂತ ಕೇಳಿದಾಗ ಅಲ್ಲಿ ಅವ್ರು ಬಂದಿದ್ದಾರಾ, ಬರ್ತಾರಾ, ಅಲ್ಲಿದ ಅಂದರೆ ಏನು ಬಂದಿದ್ರಾ ಅಂತ ಅಲ್ಲ, ಇಲ್ಲಿ ಬಂದು ಇದಾರಾ ಅಲ್ಲಿ ಅಂತ ಕೇಳ್ತಾ ಇರೋದು. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾವು ಹ್ಯಾಸ್ ದ ವಿಲ್ಲಾ, ವಿಲ್ಲಾ ಬಂದು ಸಿಂಗ್ಯುಲರ್, ದೆಮ್ ಬಂದು ಪ್ಲೂರಲ್. ಸೊ ಹಾಗಾಗಿ ವಿಲ್ಲಾ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದು ಸಿಂಗ್ಯುಲರೇ ಬರಬೇಕು. ಡಿಡ್ ದೇ ಆಕ್ಯುಪೈಡ್ ದ ವಿಲ್ಲಾ, ಇದು ತಪ್ಪು. ಯಾಕೆ ಅಂತಂದರೆ ಡಿಡ್ ದೇ ಆಕ್ಯುಪೈ, ಅವ್ರು ಆಕ್ಯುಪೈ ಮಾಡಿದಾರಾ ಅಂತ ಕರೆಕ್ಟ್ ಇರ್ಬೋದು, ಬಟ್ ಎರಡು ಪಾಸ್ಟ್ ಟೆನ್ಸ್ ಒಂದೇ ಸೆಂಟೆನ್ಸಲ್ಲಿ ಬರಲ್ಲ. therefore wrong. Had they occupied the villa ಅಂದರೆ ಅವರು ವಿಲ್ಲಾನ ಆಕ್ಯುಪೈ ಮಾಡಿಬಿಟ್ಟಿದ್ರ ಯಾವಾಗಲೂ 20 ವರ್ಷದ ಹಿಂದೆ. ಹ್ಯಾಡ್ ಅನ್ನೋದು ತುಂಬ ಹಳೇದು, ಓಕೆ, ಪಾಸ್ಟ್ ಅದು. ಸೊ ದಿಸ್ ಇಸ್ ರಾಂಗ್. ಹ್ಯಾವ್ ದೇ ಆಕ್ಯುಪೈಡ್ ದ ವಿಲ್ಲಾ ಅಂದರೆ ಇವಾಗ ಅಲ್ಲಿ ದೆಮ್ ಇದೆ ಅಲ್ವಾ, ಸೊ ಅದನ್ನು ನಾವು ಈಗ ಇದು ಪ್ಯಾಸಿವಲ್ಲಿದೆ, ಆ್ಯಕ್ಟಿವ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ದೆಮ್ಮನ್ನು ಫಸ್ಟ್ ಪಾರ್ಟಿಗೆ ತರಬೇಕು, ಎಸ್ ಅದು. ಸೊ ದೆಮ್ ನೀವು ಚೇಂಜ್ ಮಾಡಿದಾಗ ದೇ ಆಗತ್ತೆ, ಆಲ್ರೈಟ್, ಬಟ್ ಕ್ವಶನ್ ಬರಬೇಕು. ಸೊ ಹಾಗಾಗಿ ವಿಲ್ಲಾ ಅವರಿಂದ ಆಕ್ಯುಪೈ ಮಾಡಲಾಗಿದೆಯಾ ಅನ್ನೋದು ಇಲ್ಲಿರೋದು. ಅದನ್ನು ನೀವು ಆ್ಯಕ್ಟಿವ್ ಮಾಡಬೇಕಂದ್ರೆ ಯಾವ ಥರ ಮಾಡ್ತೀರಾ? ಪ್ಯಾಸಿವ್. ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸರ್ತಿ. ವಿಲ್ಲಾ ಅವರಿಂದ ಆಕ್ಯುಪೈ ಆಗಿದೆಯಾ, ಪ್ಯಾಸಿವ್. ಓಕೆ, ಆ್ಯಕ್ಟಿವಲ್ಲಿ ಏನು ಬರಬೇಕು? ಆ್ಯಕ್ಟಿವಲ್ಲಿ ಟೆನ್ಸು ಪ್ರೆಸೆಂಟಿಗೆ ಬರಬೇಕು. ಅವರು ವಿಲ್ಲಾನ ಆಕ್ಯುಪೈ ಮಾಡಿದಾರಾ? ವಿಲ್ಲಾ ಅವರಿಂದ ಆಕ್ಯುಪೈ ಆಗಿದೆಯಾ? ಅವರು ವಿಲ್ಲಾನ ಆಕ್ಯುಪೈ ಮಾಡಿದಾರಾ? ಸೊ ನಾವು ಅಲ್ಲಿ ಅವರು ಅಂತ ಹೇಳಿದ್ರೆ ದೇ. ಸೊ ಕ್ವಶನ್ ಇರೋದ್ರಿಂದ ಹ್ಯಾಸ್ ಬಂದು ಪ್ಲೂರಲ್ ಅಲ್ವಾ, ಸೊ ದೇ ಅಂತ ಹೇಳಿದಾಗ ಕ್ವಶನ್ನೇ ರಿಟೈನ್ ಮಾಡಬೇಕು, ನಾವು ಸ್ಟೇಟ್ಮೆಂಟಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಹ್ಯಾವ್ ದೇ ವರ್ಬ್ ಹಾಕಿ ಈಗ ಆಕ್ಯುಪೈಡ್ ದ ವಿಲ್ಲಾ. ಹ್ಯಾವ್ ದೇ ಆಕ್ಯುಪೈಡ್ ದ ವಿಲ್ಲಾ. ಈಗ ಹ್ಯಾಸ್ ದ ವಿಲ್ಲಾ ಅಂತ ಹೇಳಿ ಆಬ್ಜೆಕ್ಟಿಗೆ ಇಂಪಾರ್ಟೆನ್ಸ್ ಕೊಟ್ವಿ. ನಾವು ಆ ಕ್ವಶನ್ನ ರಿಟೈನ್ ಮಾಡಿಬಿಟ್ಟು ಅಲ್ಲಿ ದೆಮ್ ಅನ್ನೋದು ಪ್ಲೂರಲ್, ಹಾಗಾಗಿ ಹ್ಯಾವ್ ದೇ, ದೆಮ್ ಬಿಕಮ್ಸ್ ದೇ. ಓಕೆ, ಬೀನ್ ಆಕ್ಯುಪೈಡ್ ನೋಡಿ ಪಾಸ್ಟ್ ಟೆನ್ಸಲ್ಲಿ, ಪ್ಯಾಸಿವಲ್ಲಿ ಬೀನ್ ಅಂತ ಹೇಳಿ ಒಂದು ಹೆಜ್ಜೆ ಪಾಸ್ಟ್ ಹೋಗಿತ್ತು, ಅಲ್ಲಿ ನಾನು ಬೀನ್ ಕ್ಯಾನ್ಸಲ್ ಮಾಡಿದ್ದೀನಿ, ಬೈ ಕ್ಯಾನ್ಸಲ್ ಮಾಡಿದ್ದೀನಿ. ಬೈದು ರೂಟ್ ಫಾರ್ಮ್ ದೇ ಆಗತ್ತೆ, ಇಲ್ಲಿ ಅವರು ಪ್ಲೂರಲ್ಲಿ ಇರೋದ್ರಿಂದ ಇಲ್ಲಿ ಹ್ಯಾವ್ ಆಗುತ್ತೆ. ಓಕೆ, ಸೊ ನ್ಯಾಚುರಲಿ ಹ್ಯಾವ್ ದೇ ಆಕ್ಯುಪೈಡ್, ಬರೀ ವರ್ಬ್ಗೆ ಬಂದುಬಿಡ್ತೀನಿ, ಬೀನ್ ಕ್ಯಾನ್ಸಲ್ ಮಾಡಿದೆ ಅಲ್ಲಿ. ಹ್ಯಾವ್ ದೇ ಆಕ್ಯುಪೈಡ್ ದ ವಿಲ್ಲಾ. ಸೊ ದಿಸ್ ಈಸ್ ದ ರೈಟ್ ಒನ್. ಡು ದೇ ಆಕ್ಯುಪೈ ಇನ್ನೇನು ಮುಂದೆ ಮಾಡ್ತಾರಾ, ಅವ್ರು ಆಕ್ಯುಪೈ ಮಾಡ್ತಾರಾ? ಅಲ್ಲ, ಮಾಡಿದಾರಾ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಈಸ್ ರಾಂಗ್ ಆ್ಯಂಡ್ ಓನ್ಲಿ ದ ಥರ್ಡ್ ಆಪ್ಷನ್ ಈಸ್ ದ ರೈಟ್ ಒನ್. ಓಕೆ, in the given sentence, one word may have been incorrectly spelt. Select the correctly spelt word
from the given alternatives. If there is no error, write no error as your answer. So ಇಲ್ಲಿ ಯಾವುದಾದ್ರೂ ಒಂದು ಈ ಸೆಂಟೆನ್ಸ್ ನೋಡಿ, ದಿ ಎರೋನಿಯಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ರ್ಯಾಪಿಡ್ಲಿ ಅಕ್ರಾಸ್ ದಿ ನೇಷನ್ ಆ್ಯಂಡ್ ಕ್ರಿಯೇಟೆಡ್ ಅ ಸ್ಟರ್. ದಿ ಎರೋನಿಯಸ್ ಅಂತ ಹೇಳಿದ್ರೆ ಎರರ್, ತಪ್ಪು ಮಾಹಿತಿ, ದ ರೂಮರ್ ವಿಚ್ ಇಸ್ ರಿಯಲಿ ನಾಟ್ ಅ ಫ್ಯಾಕ್ಟ್. ದೆರ್ ಈಸ್ ಅನ್ ಎರರ್ ಇನ್ ದಟ್ ನ್ಯೂಸ್, ಆಲ್ ರೈಟ್. ಸೊ ಫಾಲ್ಸ್ ನ್ಯೂಸನ್ನು ದಿ ಎರೋನಿಯಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ರ್ಯಾಪಿಡ್ಲಿ ಅಂದರೆ ಬಹಳ ವೇಗವಾಗಿ ಅದು ಸ್ಪ್ರೆಡ್ ಆಗಿ ಅಕ್ರಾಸ್ ದ ನೇಷನ್ ಆ್ಯಂಡ್ ಕ್ರಿಯೇಟೆಡ್ ಅ ಸ್ಟರ್. ಸ್ಟರ್ ಅಂದರೆ ಒಂದು ಚಲನೆಯನ್ನು ಸೃಷ್ಟಿ ಮಾಡ್ತು, ಒಂದು ಕನ್ಫ್ಯೂಷನನ್ನು ಸೃಷ್ಟಿ ಮಾಡ್ತು. ಇಲ್ಲಿ ಯಾವ್ಯಾವ ಸ್ಪೆಲ್ಲಿಂಗ್ ನೋಡೋಣ. ಎರೋನಿಯಸ್, ಎರರ್, ಎರೋನಿಯಸ್. ಇನ್ಫಾರ್ಮೇಷನ್ ಇದು ಯಾವುದು ಏನೋ ತಪ್ಪಿಲ್ಲ, ದ ಸೆಂಟೆನ್ಸ್ ಈಸ್ ಕರೆಕ್ಟ್. ಓಕೆ, ಇಲ್ಲಿ ಎರೋನಸ್ ಅಂಥದ್ದೇನಿಲ್ಲ. ಎರೋನಿಯಸ್ ಸ್ಪೆಲ್ಲಿಂಗ್ ಇದೆ ಕರೆಕ್ಟು, ಇದಲ್ಲ. ಸೊ ಬೋತ್ ದಿ ಸ್ಪೆಲ್ಲಿಂಗ್ಸ್ ಆರ್ ರಾಂಗ್. ದಿ ಆಪ್ಷನ್ ಈಸ್ ನೋ ಎರರ್. ದಿ ಸೆಂಟೆನ್ಸ್ ಈಸ್ ಪರ್ಫೆಕ್ಟ್ಲಿ ಫೈನ್. ಅಲ್ಲಿ ಯಾವುದೂ ಮಿಸ್ಟೇಕ್ ಇಲ್ಲ. ಓಕೆ, select the most appropriate antonym of the word sinks from the given sentence. So sink ಅಂದರೆ ಮುಳುಗೋದು, ಆಂಟನಿಮ್ ಅಂತಂದರೆ ಆಪೋಸಿಟ್ ವರ್ಡ್. ಓಕೆ, ಸೊ ಆಪೋಸಿಟ್ ಆಫ್ ಸಿಂಕ್ ಅಂದರೆ ಮುಳುಗೋದಕ್ಕೆ ಏನಂತೀವಿ? ತೇಲೋದು. ಮುಳುಗೋದು, ತೇಲೋದು ಅಲ್ವಾ? ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ, ಬಟ್ ಎನಿವೇ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಗ್ರೂಪ್ಸ್ ವರ್ಕ್ ಟುಗೆದರ್ ಟು ಕ್ರಿಯೇಟ್ ಕ್ರಿಸ್ಮಸ್ ಪರೇಡ್ ಥೀಮ್ಸ್ ವಿಚ್ ಆರ್ ದೆನ್ ಕ್ಯಾರಿಡ್ ಔಟ್ ಇನ್ ಫ್ಲೋಟ್ಸ್, ಮ್ಯೂಸಿಕಲ್ ಗ್ರೂಪ್ಸ್ ಆ್ಯಂಡ್ ಸ್ಟ್ರಾಲಿಂಗ್ ಫಿಗರ್ಸ್. ಓಕೆ, ಇಲ್ಲಿ ಅಂದರೆ ಕ್ರಿಸ್ಮಸ್ ಬರೋವಾಗ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಸೆಲಿಬ್ರೇಟ್ ಮಾಡ್ತಾರೆ ಅಂದರೆ, ನಮಗೆ ದಸರಾ ಬರೋವಾಗ ನೀವು ಆ ಪ್ರೊಸೆಷನ್ ಮೆರವಣಿಗೆ ನೋಡೋವಾಗ ಆ ಟ್ಯಾಬ್ಲು ಅದೆಲ್ಲ ಇರುತ್ತೆ ಅಲ್ವಾ, ಮುಂದೆ ಎಲ್ಲ ಅಲಂಕಾರ ಮಾಡಿಬಿಟ್ಟು ಗಾಡಿ ಆ ಒಂದೊಂದು ಥೀಮನ್ನು, ಆ ಗಾಡಿ ನಮಗೆ ಕಾಣೋದಿಲ್ಲ, ಬರೀ ಆ ಒಂದು ಡೆಕೋರೇಷನ್ ಏನಾಗಿರುತ್ತೆ ಆ ಥೀಮ್ದು, ಅದು ಮೂವ್ ಆಗ್ತಾ ಇರೋಂಥದ್ದಲ್ಲ, ಅದನ್ನು ನಾವು ಫ್ಲೋಟ್ಸ್ ಅಂತ ಕರಿತೀವಿ. ಇನ್ನೊಂದು ಮೀನಿಂಗ್, ಫ್ಲೋಟ್ ಅಂದರೆ ತೇಲೋದು, ಬಟ್ ಇಲ್ಲಿ ಒಂದು ಪ್ರೊಸೆಷನ್ನಲ್ಲಿ ಯಾವುದನ್ನು ಒಂದು ವೆಹಿಕಲ್ ಬಂದು ಅಲಂಕರಿತವಾದ ಒಂದು ಥೀಮನ್ನು ಅದು ಕರ್ಕೊಂಡು ಹೋಗ್ತಾ ಇರತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಫ್ಲೋಟ್. ಕ್ರಿಯೇಟ್ ಅಂದರೆ ಸೃಷ್ಟಿ ಮಾಡೋದು, ಪರೇಡ್ ಅಂದರೆ ಒಂದು ಮೆರವಣಿಗೆ, ಸ್ಟ್ರಾಲ್ ಅಂತ ಹೇಳಿದ್ರೆ ನಡ್ಕೊಂಡು ಲಿಜರ್ಲಿ ವಾಕ್ ಇಸ್ ಕಾಲ್ಡ್ ಆ್ಯಸ್ ಅ ಸ್ಟ್ರಾಲ್. ಸರಿ, ಈಗ ಸಿಂಕ್ಗೆ ಆಪೋಸಿಟ್ ಏನು? ಫ್ಲೋಟ್, ತೇಲೋ ಅಂಥದ್ದು. ಸೊ ಆಪ್ಷನ್ 1 ಈಸ್ ದ ರೈಟ್ ಒನ್. ಕ್ರಿಯೇಟ್ ಅಲ್ಲ, ಪರೇಡ್ ಅಲ್ಲ, ಸ್ಟ್ರಾಲಿಂಗ್ ಅಲ್ಲ, antonym. Okay, then select the most appropriate option to fill in the blank. The angles are equal, consequently the sides are dash. ಈಗ ಯಾವುದೇ ಒಂದು ನೀವು ಒಂದು ಟ್ರಯಾಂಗಲ್ಲೋ ರೆಕ್ಟ್ಯಾಂಗಲ್ಲೋ ಏನೋ ತಗೊಂಡಾಗ, ಓಕೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಆಲ್ ದಿ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು 60, ಇದು 60, ಇದು 60 ಅಂತ ಹೇಳೋವಾಗ ಈ ಸೈಡ್ಸು, ದೀಸ್ ಆರ್ ಕಾಲ್ಡ್ ಆ್ಯಸ್ ದಿ ಸೈಡ್ಸ್, ದೀಸ್ ಆರ್ ಕಾಲ್ಡ್ ಆ್ಯಸ್ ದಿ ಆ್ಯಂಗಲ್ಸ್ ಅಲ್ವಾ? ಸೊ ಹಾಗಾಗಿ ಇದು 60 ಅಂದರೆ ಇದು 60 ಅಂದರೆ ಇದು 60 ಅಂತ ಅಂದರೆ ಈ ಸೈಡ್ಸು ಸಹ ಈಕ್ವಲ್ ಆಗೇ ಇರುತ್ತೆ. ಮತ್ತು ಒಂದು ಚೌಕ, ದಟ್ ಮೀನ್ಸ್ ಸ್ಕ್ವೇರ್ ಅಂತ ಹೇಳಿದಾಗ ದಿಸ್ ಇಸ್ 90, ದಿಸ್ ಇಸ್ 90, ದಿಸ್ ಇಸ್ 90, ದಿಸ್ ಇಸ್ 90 ಅಂತ ಹೇಳಿದ್ರೆ ಆ್ಯಂಗಲು 90 ಅಂದರೆ ಈ ಸೈಡು ಸಹ 90ನೇ ಈಕ್ವಲ್ ಆಗೇ ಇರುತ್ತೆ. ಸೊ ಆ್ಯಂಗಲ್ಸ್ ಆರ್ ಈಕ್ವಲ್, ಕಾನ್ಸಿಕ್ವೆಂಟ್ಲಿ ಅಂದರೆ ಆಸ್ ಅ ರಿಸಲ್ಟ್ ದಿ ಸೈಡ್ಸ್ ಆರ್ ಆಲ್ಸೋ ಈಕ್ವಲ್ ಅಂತಲೇ ಅರ್ಥ. ಸೊ ದಿಸ್ ಇಸ್ ದ ರೈಟ್. ಅನ್ಈಕ್ವಲ್ ಅಲ್ಲ, ಲಾರ್ಜರ್ ಅಲ್ಲ, ಸ್ಮಾಲರ್ ಅಲ್ಲ. ಸೊ ಆಪ್ಷನ್ ನಂಬರ್ 1 ಈಸ್ ಯೋರ್ ಆನ್ಸರ್. ಓಕೆ, then select the most appropriate meaning of the given idiom. ಸೊ ಇದನ್ನು ಒಂದು ಸುಮಾರು ಕ್ವೆಶ್ಚನ್ ಪೇಪರ್ಸಲ್ಲಿ ಕೇಳಿದ್ದಾರೆ ಅಂದ್ಕೊಳ್ತೀನಿ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್. ಇಡಿಯಮ್ ಅಂತ ಹೇಳಿದ್ರೆ ಏನು? ಡೀಪರ್ ಮೀನಿಂಗ್ ಇರೋವಂಥದ್ದು. ಲೈಕ್ ಅ ಕೇಕ್ ವಾಕ್, ಎಕ್ಸಾಮ್ ಏನು ಹೂವಿನ ಹಾಸಿಗೆ ಥರ ಇತ್ತು, ಅಷ್ಟು ಹಗುರವಾಗಿತ್ತು, ಈಸಿಯಾಗಿತ್ತು ಅಂತ ಹೇಳಿ. ಲೈಕ್ ಅ ಕೇಕ್ ವಾಕ್, ಕೇಕಲ್ಲಿ ನೀವೇನಾದರೂ ನಡೆದ್ರೆ ಅದೆಷ್ಟು ಸ್ಪಾಂಜ್ ಥರ ಇರುತ್ತೆ ಅಲ್ವಾ? ನೋಬಡಿ ವಾಕ್ಸ್ ಆನ್ ಅ ಕೇಕ್, ಬಟ್ ಸ್ಟಿಲ್ ಅದು ನಡೆದಾಗ ಅಷ್ಟು ಒಂಥರ ಸ್ಮೂತ್ ಆಗಿದ್ದು, ಮುಳ್ಳಿನ ಮೇಲೆ ನಡೆದಂಗಲ್ಲ, ಕೇಕ್ ವಾಕ್ ಹೂವಿನ ಮೇಲೆ ನಡೆದ ಹಾಗಿರುತ್ತೆ ಅಂತಂದಾಗ ಇಟ್ ಈಸ್ ಅ ಸ್ಮೂತ್ ಸರ್ಫೇಸ್, ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್, ಈಸಿ ಟಾಸ್ಕ್, ಆ್ಯಕ್ಟಿವ್. ಸೊ ವಿಚ್ ಈಸ್ ದ ರೈಟ್ ಒನ್? ಕೇಕ್ ವಾಕ್ ಅಂತ ಹೇಳಿದ್ರೆ ಈಸಿ ಟಾಸ್ಕ್, ಸ್ಮೂತ್ ಸರ್ಫೇಸ್ ಹೌದು, ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸು ಹೌದು, ಎಲ್ಲ ಹೌದು, ಬಟ್ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿಸ್ ಈಸ್ ಈಸಿ ಟಾಸ್ಕ್. ಕಷ್ಟನೇ ಇರಲಿಲ್ಲ, ಬಹಳ ಸುಲಭವಾಗಿ ಆಯಿತು, ನಾವು ನಡೆದಿದ್ದೇ ಗೊತ್ತಾಗಲಿಲ್ಲ ಅನ್ನೋ ರೀತಿಯಲ್ಲಿ. Then select the most appropriate option that can substitute the underlined segment in the given sentence.
If there is no need to substitute, select no substitution. ಇಲ್ಲಿ ಅಂಡರ್ಲೈನ್ಡ್ ಸೆಗ್ಮೆಂಟ್ ಪಾರ್ಟ್ ಬಂದು pursuing a law. Now let us read the sentence. After finishing high school, I plan to pursuing law. ನಾನು ಕಾಲೇಜ್ ಹೈ ಸ್ಕೂಲ್ ಮುಗ್ದಾದ್ಮೇಲೆ I plan to pursuing law ಅನ್ನೋದು ಬರೋದಿಲ್ಲ. I plan ಏನು to pursue law ಮಾಡಬೇಕಂತ ಇದ್ದೀನಿ. ಅದು ರೈಟ್ ಕಾಂಬಿನೇಷನ್ ಅಲ್ಲ. ಪರ್ಸ್ಯೂವಿಂಗ್ ಲಾ ಅನ್ನೋದು ಕರೆಕ್ಟಾದ ಕಾಂಬಿನೇಷನ್ ಆಫ್ ವರ್ಡ್ಸ್ ಅಲ್ಲ. ನೋ ಸಬ್ಸ್ಟಿಟ್ಯೂಷನ್ ಅನ್ನೋದು ತಪ್ಪು. ಸಬ್ಸ್ಟಿಟ್ಯೂಟ್. ಓಕೆ, ಸೊ ಯಾವ್ದು ಕರೆಕ್ಟ್ ಆಗಬೇಕು? ಐ ಪ್ಲ್ಯಾನ್ ಟು ಪರ್ಸ್ಯೂ, ಪ್ಲ್ಯಾನ್ ಇನ್ ಪರ್ಸ್ಯೂ, ಪ್ಲ್ಯಾನ್ ಟು ಪರ್ಸ್ಯೂ. ಪರ್ಸ್ಯೂ ಅಂತ ಹೇಳಿದ್ರೆ ಏನು ಮಾಡಬೇಕು, ಮುಂದೆ ನಾನೇನೋ ಅದರ ಬಗ್ಗೆ ನಾನೊಂದು ಇಂಟ್ರೆಸ್ಟ್ ಇದೆ, ನಾನು ಅದನ್ನು ಐ ಹ್ಯಾವ್ ಟು ಟೇಕ್ ಅಪ್. ಓಕೆ, ಐ ಹ್ಯಾವ್ ಟು ಟೇಕ್ ಅಪ್ ದ ಕೋರ್ಸ್ ಆಫ್ ಲಾ. ಸೊ ಐ ಪ್ಲ್ಯಾನ್ ಟು ಪರ್ಸ್ಯೂ, ದಿಸ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ಐ ಪ್ಲ್ಯಾನ್ ಟು ಪರ್ಸ್ಯೂ ಲಾ, ನೋ ಪರ್ಸ್ಯೂವಿಂಗ್ ಲಾ. ಓಕೆ, ಇದೆಲ್ಲನೂ ಸಹ ತಪ್ಪು. Select the most appropriate synonym of the given word. Synonym ಅಂತ ಹೇಳಿದ್ರೆ ಈಕ್ವಲ್ ಮೀನಿಂಗ್. ಓಕೆ, ಸೊ ಕನ್ಫ್ಯೂಷನ್, ಕಂಪ್ಲೀಟ್ ಆಗಿ ಗೊಂದಲ ಇರುವಂಥದ್ದು, ಎಲ್ಲೂ ಸಹ ಒಂದು ಆರ್ಡರ್ಲಿನೆಸ್ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಯಾವುದು? ಕನ್ಫ್ಯೂಷನ್. ಇಂಟ್ರೆಪಿಡಿಟಿ. ಟ್ರೆಪಿಡ್ ಅಂತ ಅಂದರೆ ಭಯ, ಫಿಯರ್. ಓಕೆ, ಇಂಟ್ರೆಪಿಡಿಟಿ ಅಂದರೆ ಭಯ ಇಲ್ಲದೆ ಇರೋದು, ಫಿಯರ್ಲೆಸ್ನೆಸ್. ಸ್ಟ್ಯಾಗ್ನೇಟ್ ಅಂತಂದರೆ ನಿಂತಲ್ಲೇ ನಿಲ್ಲೋ ಅಂಥದ್ದು, ಚಲನೆ ಇಲ್ಲದೆ ಇರೋದು. ಇಟ್ಸ್ ನಾಟ್ ಡೈನಾಮಿಕ್, ಇಟ್ಸ್ ಸ್ಟ್ಯಾಟಿಕ್. ಸ್ಟ್ಯಾಗ್ನೆಂಟ್, ಕೊಳೆಯೋದು, ನಿಂತ ನೀರು ಕೊಳೆಯುತ್ತೆ ಅಂತಾರಲ್ಲ, ಸ್ಟ್ಯಾಗ್ನೇಷನ್. ಪೆರ್ಯೂಸಲ್ ಅಂದರೆ ಫಾರ್ ಸಮ್ ಆ್ಯಕ್ಷನ್. ಓಕೆ, ಸೊ ಹಾಗಾಗಿ ಕಮೋಷನ್ ಅಂತ ಹೇಳಿದ್ರೆ ಕನ್ಫ್ಯೂಷನ್. ಸೊ ದೇರ್ಫೋರ್ ದ ಸಿನೋನಿಮ್ ಫಾರ್ ಕನ್ಫ್ಯೂಷನ್ ಇಸ್ ಕಮೋಷನ್. ಆಪ್ಷನ್ ನಂಬರ್ 4. Then select the most appropriate option to substitute the underlined segment in the given sentence. Okay, so ಇಲ್ಲಿ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇದು. our guests arrived, they are sitting in the garden. ಇಲ್ಲಿ ನೋಡಿ, ನಮ್ಮ ಗೆಸ್ಟ್ ಬಂದರು, ಅವರು ಗಾರ್ಡನಲ್ಲಿ ಕೂತಿದ್ದಾರೆ. just note the difference. ನಮ್ಮ ಗೆಸ್ಟ್ಸ್ ಬಂದರು, ಅವರು ಪಾರ್ಕಲ್ಲಿ ಗಾರ್ಡನಲ್ಲಿ ಕುಳಿತಿದ್ದಾರೆ. ಓಕೆ, ಇಲ್ಲಿ ಟೆನ್ಸ್ ನೋಡಿ, ಬಂದರು, ಕುಳಿತಿದ್ದಾರೆ. ಇಲ್ಲೇನು ತಪ್ಪು? ಗೆಸ್ಸು ಬಂದಿದ್ದಾರೆ, ಅವರು ಗಾರ್ಡನಲ್ಲಿ ಕುಳಿತಿದ್ದಾರೆ. ಆ ಥರ ಇರಬೇಕು ಟೆನ್ಸ್. ಒಂದೇ ಸೆಂಟೆನ್ಸ್ ಬರೋವಾಗ ಅಲ್ಲಿ ಒಂದೊಂದು ಟೆನ್ಸ್. ಅವ್ರು ಬಂದರು, ಇಲ್ಲಿ ಕೂತಿದ್ದಾರೆ ಅನ್ನೋ ಥರ ಬರಲ್ಲ. ಸೊ ದೇರ್ಫೋರ್ ಯು ನೋಟ್ ದ ಡಿಫ್ರೆನ್ಸ್. ಅವ್ರು ಗೆಸ್ಟ್ ಬಂದಿದ್ದಾರೆ, ಬಂದು ಎಲ್ಲಿದ್ದಾರೆ? ಗಾರ್ಡನಲ್ಲಿ ಕೂತಿದ್ದಾರೆ. ದಟ್ ಈಸ್ ಅ ಟೆನ್ಸ್. ಅಲ್ಲಿ ಮ್ಯಾಚ್ ಆಗಬೇಕು ಅಲ್ವಾ? ಇಲ್ಲಿ ನೋಡಿ, ಅವರ್ ಗೆಸ್ಟ್ ಅರೈವ್ಡ್, ಇಲ್ಲಿ ಸಿಂಪಲ್ ಪಾಸ್ಟಲ್ಲಿ ಇದೆ. ಅರೈವ್ಡ್ ಸಿಂಪಲ್ ಪಾಸ್ಟಲ್ಲಿ ಇದೆ. ದೇ ಆರ್ ಸಿಟ್ಟಿಂಗ್ ಇನ್ ದ ಗಾರ್ಡನ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ಇದೆ, ಕೂತಿದ್ದಾರೆ. ಬಂದರು, ಕೂತಿದ್ದಾರೆ. ದಿಸ್ ಇಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಕೂತಿದ್ದಾರೆ, ಪ್ರೆಸೆಂಟ್ ಕಂಟಿನ್ಯೂಯಸ್. ಸೊ ನಾನೇನು ಮಾಡಬೇಕು? ಇದನ್ನು ಸಹ ಇದಾಗೆ ಪ್ರೆಸೆಂಟಿಗೆ ತರಬೇಕು. ಅವರ್ ಗೆಸ್ಟ್ಸ್ ಹ್ಯಾವ್ ಅರೈವ್ಡ್, ಬಂದಿದ್ದಾರೆ, ಹ್ಯಾವ್ ಅರೈವ್ಡ್. ಬಂದು ಇದ್ದಾರೆ, ಹೋಗ್ಬಿಟ್ಟಿಲ್ಲ, ಇದ್ದಾರೆ. ಎಲ್ಲಿದ್ದಾರೆ? ದೇ ಆರ್ ಸಿಟ್ಟಿಂಗ್ ಇನ್ ದ ಗಾರ್ಡನ್, ಈಗಲೂ ಸಹ. ಸೊ ದೇ ಶಾಲ್ ಅರೈವ್ ಅಂದರೆ ಮುಂದೆ ಬರ್ತಾರೆ, ಆದರೂ ಇಲ್ಲಿ ಕೂತಿದ್ದಾರೆ. ಬರುತ್ತಾ ಹಾಗೆ? ನೋ. ಹ್ಯಾವ್ ಅರೈವ್ಡ್, ಬಂದಿದ್ದಾರೆ, ಎಸ್, ಅದಕ್ಕೆ ಅಲ್ಲಿ ಕೂತಿರೋದು. ದೇ ಆರ್ ಅರೈವಿಂಗ್, ಬರ್ತಾ ಇದ್ದಾರೆ, ಆದರೂ ಗಾರ್ಡನಲ್ಲಿ ಕೂತಿದ್ದಾರೆ. ಆಗತ್ತಾ ಟೆನ್ಸು? ನೋ. ದೇ ಮೈಟ್ ಅರೈವ್, ಬರಬಹುದು, ಬಟ್ ದೇ ಆರ್ ಸಿಟ್ಟಿಂಗ್ ಇನ್ ದ ಗಾರ್ಡನ್. ಮೀನಿಂಗ್ ವೈಸ್ ತಪ್ಪು. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ಸೊ ಬಿ ಕೇರ್ಫುಲ್. ನಾವು ಟೆನ್ಸ್ ಮಾಡೋವಾಗ ಮೀನಿಂಗ್ ಕೆಡದೆ ನಾವು ಅದನ್ನು ಚೇಂಜ್ ಮಾಡಬೇಕು. Then the following sentence has been split into 4 segments. Identify the segments that contains a grammatical error. During an earthquake, the 4 parts ಇದೆ. During an earthquake, first part, it is advised to take, okay, cover above a table to save your life. ಅಂದರೆ earthquake ಬಂದಾಗ ನಾವು ಎಲ್ಲಾದರೂ ಒಂದು ಶೆಲ್ಟರ್ ತಗೋಬೇಕು ಅಂತ ಹೇಳ್ತಾರೆ. ಯಾವ ಥರ ಅಡ್ವೈಸ್ ಇದೆ ಅಂದರೆ, ಅದು earthquake ಬಂದಾಗ ಇಟ್ ಈಸ್ ಅಡ್ವೈಸ್ ಟು ಟೇಕ್ ಕವರ್ ಅಬವ್ ಅ ಟೇಬಲ್. ನಾವು ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಟೇಬಲ್ ಮೇಲೆ ನಾವು ಪ್ರೊಟೆಕ್ಷನ್ ತಗೋಬೇಕು ಅಂತ ಅರ್ಥ ಇದೆಯಾ? ಸೊ ಏನು ಮಾಡಬೇಕು? ವಿ ಶುಡ್ ಟೇಕ್ ಕವರ್ ಅಂದರೆ ಪ್ರೊಟೆಕ್ಷನ್. ಅಬವ್ ಅ ಟೇಬಲ್ ಅಲ್ಲ, ಇಟ್ ಈಸ್
ಅಂಡರ್ ಅ ಟೇಬಲ್. ಅಂಡರ್ ಅ ಟೇಬಲ್ ಅದು ಯಾಕೆಂದರೆ ಆ ಅರ್ತ್ಕ್ವೇಕ್ನ ಅದು ತಡೆಯ ಒಂದು ಇದು ಇರುತ್ತಂತೆ ಕೆಲವೊಂದು ವಸ್ತುಗಳಿಗೆ. ಸೊ ದೇರ್ಫೋರ್ ಡ್ಯೂರಿಂಗ್ ಆ್ಯನ್ ಅರ್ತ್ಕ್ವೇಕ್ ಇಟ್ ಈಸ್ ಅಡ್ವೈಸ್ ಟು ಟೇಕ್ ಕವರ್ ಅಂಡರ್ ಅ ಟೇಬಲ್. ಅಬವ್ ದಟ್ಸ್ ಅ ಪ್ರಿಪೋಸಿಷನಲ್ ಎರರ್. ಅಬವ್ ಅಂದರೆ ಮೇಲೆ, ಅಂಡರ್ ಅಂದರೆ ಕೆಳಗೆ. ಓಕೆ, ಸೊ ಎರರ್ ಇರೋದು ಎಲ್ಲಿ? ಕವರ್ ಅಬವ್ ಅ ಟೇಬಲ್. ಇಲ್ಲಿ ಎರರ್ ಇದೆ, ಇದು ತಪ್ಪು, ಕರೆಕ್ಟ್ ಸೆಂಟೆನ್ಸ್ ಅಲ್ಲ, ಬಟ್ ಆಪ್ಷನ್ ಕರೆಕ್ಟ್ ಇದೆ. ಡ್ಯೂರಿಂಗ್ ಆ್ಯನ್ ಅರ್ತ್ಕ್ವೇಕ್ ಕರೆಕ್ಟ್ ಸೆಂಟೆನ್ಸ್ ಇದೆ, ಇದೆಲ್ಲನೂ ಕರೆಕ್ಟ್ ಇದೆ. ಎರರ್ ಈಸ್ ಇನ್ ಸೆಗ್ಮೆಂಟ್ ನಂಬರ್ 1. ಓಕೆ, ಅಂದರೆ ಇಲ್ಲಿ ಆಪ್ಷನ್ಸಲ್ಲಿ ಕವರ್ ಅಬವ್ ಅ ಟೇಬಲ್ ಅನ್ನೋ ಪಾರ್ಟಲ್ಲಿ ಎರರ್ ಇದೆ. ದೆನ್ ಸೆಲೆಕ್ಟ್ ದಿ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸೊ ಬೇರೆ ಬೇರೆ ಪದಗಳನ್ನು ಕೊಟ್ಟಿದ್ದಾರೆ, ವಿಚ್ ಈಸ್ ದ ರಾಂಗ್ಲಿ ಸ್ಪೆಲ್ಡ್ ವರ್ಡ್. ಫೈನರಿ ಅಂತ ಅಂದರೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ನೀಟಾಗಿ ಲಕ್ಷಣವಾಗಿ ಕಾಣಿಸೋದನ್ನು ಇನ್ ಆಲ್ ದ ಫೈನರಿ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ಈಸ್ ಕರೆಕ್ಟ್. ರಾಂಗ್ ಆಗಿ ಹೇಳಿರೋದನ್ನು ಅವ್ರು ಕೇಳ್ತಾ ಇರೋದು. ಹೈಯೆಸ್ಟ್ ಅಂತ ಹೇಳಿದ್ರೆ ಇದು ಅರ್ಥನೇ ಇಲ್ಲ, ಈ ಥರದ ವರ್ಡು ಇಲ್ಲ. ಓಕೆ, ಸೊ ಅಂಥ ಪದ ಇಲ್ಲ. ಕ್ರಿಂಜ್ ಅಂದರೆ ಕರ್ಬೋದು, ಏನಾದರೂ ದುಡ್ಡು ಕೊಡಬೇಕು ಅಂದರೆ ಒಬ್ಬೊಬ್ಬರು ಹಿಂಗೆ ಆಗ್ಬಿಡ್ತಾರಲ್ಲ, ಮನಸ್ಸೇ ಬರೋದಿಲ್ಲ ಕೊಡೋದಕ್ಕೆ. ದೇ ಆರ್ ಕ್ರಿಂಜಿಂಗ್. ದೇ ಕ್ರಿಂಜ್ ಅಂತ ಅಂದರೆ ಕೈ ಹಿಸ್ಕೊಂಡು ಹೆಂಗೆ ಕೊಡಲಿ ಅಂತ ಆಲೋಚನೆ ಮಾಡೋದು, ದಟ್ ಈಸ್ ಕಾಲ್ಡ್ ಆಸ್ ಕ್ರಿಂಜಿಂಗ್. ಡೆಫಾ ಅಂತ ಅಂದರೆ ಡಿಲೇ ಮಾಡೋದು. ಆಲ್ ರೈಟ್, ಸೊ ದಟ್ ಮೀನ್ಸ್ ಟು ಪೋಸ್ಟ್ಪೋನ್ ಆರ್ ಟು ಡಿಲೇ. ಇದೆಲ್ಲ ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸೊ ತಪ್ಪು ಸ್ಪೆಲ್ಲಿಂಗ್ ಇರುವಂಥದ್ದು ಇದೊಂದು, ಸೊ ರಾಂಗ್ ಸ್ಪೆಲ್ಲಿಂಗ್. ಹಾಗಾಗಿ ಸೆಕೆಂಡ್ ಒನ್ ಈಸ್ ದ ಆಪ್ಷನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಇಡಿಯಮ್. ಸೊ ಇಡಿಯಮ್ ಅಂತಂದರೆ ಆಳವಾದ ಅರ್ಥ. ಆಲ್ ಐಸ್, ಮೈಯೆಲ್ಲ ಕಣ್ಣಾಗಿ ಅಂದರೆ ಹುಷಾರಾಗಿರಬೇಕು ಅನ್ನೋದೊಂದೇ ಅಲ್ಲ, ಎಲ್ಲಿ ನೋಡಿದ್ರೆ ಮೈಯೆಲ್ಲ ಕಣ್ಣಾಗಂದರೆ ದಟ್ ಮೀನ್ಸ್ ಯು ಆರ್ ವೆರಿ ಈಗರ್ ಟು ನೋ ವಾಟ್ಸ್ ಹ್ಯಾಪನಿಂಗ್ ಅಂತ ಹೇಳಿ. ವಾಚಿಂಗ್ ವಿತ್ ಆ್ಯಂಗರ್, ಕೋಪನ? ನೋ. ಈಗರ್ಲಿ, ಕ್ಯೂರಿಯಾಸಿಟಿ? ಎಸ್. ವಾಚಿಂಗ್ ವಿತ್ ನೋ ಇಂಟ್ರೆಸ್ಟ್, ಆಸಕ್ತಿನೇ ಇಲ್ಲದೆ ಇರೋದಾ? ನೋ. ನಾಟ್ ವಾಚಿಂಗ್ ಅಟ್ ಆಲ್, ನೋಡ್ದೇ ಇರೋದಾ? ನೋ. ಸೊ ಹಾಗಾಗಿ ಆಲ್ ಐಸ್ ಅಂತ ಅಂದರೆ ಬಹಳ ಕುತೂಹಲದ, ಮೈಯೆಲ್ಲ ಕಣ್ಣಾಗಿ ನೋಡೋದು ಅಂತಂದರೆ ವಾಚಿಂಗ್ ಈಗರ್ಲಿ. ಫೈನ್. Then select the most appropriate option that can substitute the underlined segment in the given sentence. Okay, looking into. He was looking into his book for the last 2 hours but could not find it. ಅಂತಂದ್ರೇನು? ಅವನು ಏನನ್ನೋ ಹುಡುಕ್ತಾ ಇದ್ದ. He was looking into the book. ಅವನು ಏನೋ ಹುಡುಕ್ತಾ ಇದ್ದಾನೆ, ಆದರೂ ಅದು ಸಿಗ್ತಾ ಇಲ್ಲ ಅಂತಂದರೆ ಬುಕ್ಕನ್ನು ಹುಡುಕ್ತಾ ಇದ್ದಾನೆ. ಸೊ ಬುಕ್ಕನ್ನು ಹುಡುಕ್ತಾ ಇದ್ದಾನೆ ಅಂತಂದರೆ ಬುಕ್ಕನ್ನು ಹುಡುಕ್ತಾ ಇರೋದು ಅಲ್ವಾ? ಬುಕ್ ಒಳಗಡೆ ಬುಕ್ಕನ್ನು ಹುಡುಕೋಕ್ಕಾಗಲ್ಲ, ರೈಟ್? ಸೊ he was looking into his book for the last 2 hours. ಆ ಬುಕ್ಕನ್ನು ಹುಡುಕ್ತಾ ಇದ್ದಾನೆ, ಆದರೆ ಸಿಗ್ತಿಲ್ಲ. ಸೊ ಲುಕಿಂಗ್ ಇಂಟು ಅನ್ನೋದು ತಪ್ಪು. he was looking for his book. ಬುಕ್ಗೋಸ್ಕರ ಹುಡುಕಾಟ ಮಾಡ್ತಿದ್ದ. therefore looking down on his book, no. looking above his book, ಬುಕ್ ಮೇಲೆ ನೋಡೋದ ಬುಕ್ಗೋಸ್ಕರ. looking for his book, yes, ಪುಸ್ತಕಕ್ಕೋಸ್ಕರ ಹುಡುಕಾಡ್ತಿದ್ದ. looking after his book, ಪುಸ್ತಕನ ನೋಡ್ಕೊಳ್ತಿದ್ದ. ಸೊ ಆ 3 ಆಪ್ಷನ್ ಅಲ್ಲ, ಇಲ್ಲಿ ದ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಪುಸ್ತಕಕ್ಕೋಸ್ಕರ ಹುಡುಕಾಟ ಮಾಡ್ತಿದ್ದ, ಆದರೆ ಸಿಗಲಿಲ್ಲ ಅವನಿಗೆ. ದೆನ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕೋಲೊಕೇಟಿಂಗ್ ವರ್ಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಕೋಲೊಕೇಶನ್ ಅಂತ ಹೇಳಿದ್ರೆ ಇದು ಒಂದು ಹೊಸ ಕಾನ್ಸೆಪ್ಟ್. ಕೋಲೊಕೇಟ್ ಅಂತ ಹೇಳಿದ್ರೆ ಸಾಧಾರಣವಾಗಿ ನಾವು ಅಂದರೆ ಒಂಥರ ಯಾವಾಗಲೂ ಒಂದು ಪದನ ಬಳಸೋವಾಗ ಅದ್ರ ಹಿಂದೆನೇ ಒಂದು ಜೋಡಿ ಪದ ಅನ್ನೋ ಥರ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಹೆವಿ ರೇನ್. ಹೆವಿ ರೇನ್, ಬರೀ ರೇನ್ ಅಂತೀವ, ಜೋರಾದ ಮಳೆ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಇದು ಕೋಲೊಕೇಶನ್. ಓಕೆ, ಸಿಮಿಲರ್ಲಿ ದೇರ್ ವಾಸ್ ಅ ಪ್ಲೆಸೆಂಟ್ ಸ್ಮೈಲ್. ಪ್ಲೆಸೆಂಟ್ ಸ್ಮೈಲ್. ಸೊ ನಾವು ಯೂಸ್ ದಿ ಪ್ಲೆಸೆಂಟ್ ಸ್ಮೈಲ್. ಇದು ಯಾವಾಗಲೂ ಅದರ ಜೊತೆಗೆ ಒಟ್ಟಾಗೆ ಬರುತ್ತೆ, ಅದನ್ನು ನಾವು ಕೋಲೊಕೇಶನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನ್ಯೂಲಿ ಮ್ಯಾರಿಡ್. ನ್ಯೂಲಿ ಮ್ಯಾರಿಡ್ ಹೇಳಲ್ವಾ ನಾವು? ಸೊ ಹಾಗಾಗಿ ಇದು ಜೋಡಿಯಾಗೆ ಬರೋವಂಥ ಪದಗಳು, ನ್ಯೂಲಿ ಮ್ಯಾರಿಡ್. ಓಕೆ, ದೆನ್ ಫಾರ್ ಅನದರ್ ಎಕ್ಸಾಂಪಲ್ ಅಂತ ಅಂದರೆ ಓಕೆ, ಅ ಫೌಲ್ ಸ್ಮೆಲ್. ದುರ್ನಾಥ, ಫೌಲ್ ಸ್ಮೆಲ್. ಓಕೆ, ಸೊ ರಾಮ್ ವಾಸ್ ಪ್ರೇಸ್ಡ್ ಫಾರ್ ಹಿಸ್ ಲೀಡರ್ಶಿಪ್. ಇಲ್ಲಿ ಅವ್ರು ಎಲ್ಲರೂ ರಾಮನ ಮೆಚ್ಕೊಳ್ತಾ ಇದ್ರು ಅವನ ಲೀಡರ್ಶಿಪ್ಗೆ. ಯಾವ ಥರ ಲೀಡರ್ಶಿಪ್?
ಅಲ್ಲಿ ಒಂದು ಜೋಡಿ ಪದ ಬೇಕು. ಇಮ್ಯಾಜಿನರಿ ಕನ್ಸು ಕಾಣ್ಕೊಳ್ತಾ ಲೀಡರ್ಶಿಪ್ ಮಾಡೋದಾ? ನೋ. ವಿಷನರಿ ದೂರದೃಷ್ಟಿ ಇರುವಂತಹ ಲೀಡರ್. ಮ್ಯಾಜಿಕಲ್ ಬ್ರಾಡ್. ಸೊ ನಾವು ನಾಟ್ ಇಮ್ಯಾಜಿನರಿ, ನಾಟ್ ಮ್ಯಾಜಿಕಲ್, ನಾಟ್ ಬ್ರಾಡ್, ವಿಷನರಿ ಲೀಡರ್ಶಿಪ್. ಮುಂದೆ ಏನಾಗುತ್ತೆ ಅಂಥದ್ದನ್ನು ಈಗಲೇ ಅದನ್ನೆಲ್ಲ ಪೂರ್ವಗ್ರಹಿತವಾಗಿ ನಾಟ್ ಪ್ರೆಜುಡೈಸ್ಡ್ ಬಟ್ ದೂರದೃಷ್ಟಿಯಿಂದ ನೋಡುವಂಥ ಲೀಡರ್ಸ್ ಆರ್ ಕಾಲ್ಡ್ ಆ್ಯಸ್ ವಿಷನರಿ. ವಿಷನರಿ ಲೀಡರ್ಶಿಪ್ ಮುಂದೆ ಆಗೋದನ್ನು ಪ್ಲ್ಯಾನ್ ಮಾಡಿಕೊಂಡು ಯಾರು ದೂರದೃಷ್ಟಿಯಿಂದ ಮುಂದಾಲೋಚನೆಯಿಂದ ಲೀಡರ್ಶಿಪ್ ಮಾಡ್ತಾರೆ, ದೇ ಆರ್ ಕಾಲ್ಡ್ ಆ್ಯಸ್ ವಿಷನರೀಸ್. ಹಾಗಾಗಿ ಈ ವಿಷನರಿ ಲೀಡರ್ಶಿಪ್ ಅನ್ನೋದು ಇಟ್ ಈಸ್ ಅ ಕೊಲೊಕೇಶನ್. ಮ್ಯಾಜಿಕಲ್ ಲೀಡರ್ಶಿಪ್ ಬರಲ್ಲ. ಬ್ರಾಡ್ ಲೀಡರ್ಶಿಪ್, ಬ್ರಾಡ್ ಮೈಂಡೆಡ್ನೆಸ್, ಬ್ರಾಡ್ ಮೈಂಡ್, ಯು ಸಿ, ಬ್ರಾಡ್ ಮೈಂಡೆಡ್, ಅದು ಕೊಲೊಕೇಶನ್. Okay, imaginary, any other thing that you can get, it's an imaginary deal. Okay, it's a magical sword, ಮಾಯವಾದ ಕತ್ತಿ. ಓಕೆ, ಮಂತ್ರ ಆಗಿರುವಂಥ ಕತ್ತಿ, ಆ ಥರ. ಸೊ ಅದು ಜೋಡಿಯಾಗಿ ಬರುವಂಥದ್ದು ಇರಬೇಕು. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಕೊಲೊಕೇಶನ್. ದೆನ್ select the most appropriate segment for the underlined word in the given sentence. Okay, ಇಲ್ಲಿ ಪಿಂಟು ಹ್ಯಾಸ್ ಬಿನ್ ಅಡ್ವೈಸ್ ಟು ರೆಡ್ಯೂಸ್ ಸ್ಮೋಕಿಂಗ್ ಬೈ ಹಿಸ್ ಫ್ಯಾಮಿಲಿ ಡಾಕ್ಟರ್. ಸೊ ಪಿಂಟುಗೆ ಡಾಕ್ಟರ್ ಹೇಳಿದ್ದಾರೆ ನೀನು ಸಿಗರೇಟ್ ಸೇದೋದನ್ನು ಕಡಿಮೆ ಮಾಡಬೇಕು. ಸೊ ರೆಡ್ಯೂಸ್ಗೆ ಇನ್ನೊಂದು ಅರ್ಥ ಬರೋದು ಯಾವುದು? ಕಟ್ ಡೌನ್, ಲೆಸ್ ಡೌನ್, ಲೋವರ್ ಡೌನ್, ಅಪ್ ಡೌನ್. ಸೊ ಆಲ್ ದೀಸ್ ಆರ್ ರಾಂಗ್. ಕಟ್ ಡೌನ್ ಮೀನ್ಸ್ ಟು ರೆಡ್ಯೂಸ್, ಕಡಿಮೆ ಮಾಡಬೇಕು, ಹೆಚ್ಚು ನಂಬರನ್ನು ಕಡಿಮೆ ಮಾಡುವಂಥದ್ದು. ಸೊ ಯು ಹ್ಯಾವ್ ಟು choose option number 1. Cut down is the meaning for reduce. Then give me the antonym for the word rebellion. Rebel ಅಂತ ಅಂದರೆ ಏನು? ದಂಗೆ ಹೇಳೋದು, ವಿರುದ್ಧವಾಗಿ, ಅಪೋಸ್ ಮಾಡೋದು, ರಿವೋಲ್ಟ್ ಮಾಡೋದು. ಸೊ ಆಂಟನಿಮ್ ಅಂತ ಹೇಳಿದ್ರೆ ಆಪೋಸಿಟ್ ವರ್ಡ್. ರೆಬೆಲಿಯನ್ ಅಂತ ಹೇಳಿದ್ರೆ ಇಟ್ಸ್ ಅ ರಿವೋಲ್ಟ್. ಓಕೆ, ದೆನ್ ಅಪ್ರೈಸಿಂಗ್, ಲಾಯಲ್ಟಿ, ಸೆಡಿಷನ್, ಅಲಾಟ್ಮೆಂಟ್. ಓಕೆ, ಅಪ್ರೈಸಿಂಗ್ ಅಂತ ಅಂದ್ರೂ ರೆಬೆಲಿಯನ್ನೇ. ಓಕೆ, ಜನ ಎಲ್ಲ ಹೋರಾಟ ಮಾಡೋದು. ಲಾಯಲ್ಟಿ ಅಂತ ಅಂದರೆ ಫೇತ್ಫುಲ್ನೆಸ್, ಯುದ್ಧನೇ ಮಾಡಲ್ಲ, ಅಪೋಸೇ ಮಾಡೋದಿಲ್ಲ, ಅದನ್ನು ನಾವು ಬಹಳ ನಿಯತ್ತಾಗಿರುವಂಥದ್ದನ್ನು ಲಾಯಲ್ಟಿ ಅಂತ ಹೇಳ್ತೀವಿ. ಸೆಡಿಷನ್ ಅಂತ ಅಂದರೆ ಇನ್ನೊಬ್ಬರ ಬಗ್ಗೆ ಅಂದರೆ ಬ್ಲಾಸ್ಫೆಮಸ್ ಆಗಿ ಮಾತಾಡೋವಂಥದ್ದು, ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥದ್ದು. ಅಂದರೆ ಏನು, ವಾಟ್ ಯು ಕಾಲ್ ಆ್ಯಸ್ ಸೆಡಿಷನ್ ಅಂತ ಹೇಳಿದ್ರೆ ಅವರಿಗೆ ಒಂಥರ ದೇ ಆರ್ ಡಿಫೇಮ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಡಿಫೇಮ್ಡ್ ಅಂದರೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥದ್ದನ್ನು, ಮಾನನಷ್ಟ ಆಗೋ ಥರ ಮಾತಾಡೋದನ್ನು ವಿ ಕಾಲ್ ಇಟ್ ಆ್ಯಸ್ ಸೆಡಿಷನ್. ಅಲಾಟ್ಮೆಂಟ್ ಅಂದರೆ ಶೆಡ್ಯೂಲ್ ಮಾಡಿ ಕೊಡೋವಂಥದ್ದು. ಸೊ ಆಪೋಸಿಟ್ ಆಫ್ ರೆಬೆಲಿಯನ್ ಇಸ್ ನಾಟ್ ಅಪ್ರೈಸಿಂಗ್ ಬಟ್ ಲಾಯಲ್ಟಿ. ಸೊ ನಂಬರ್ 2 ಈಸ್ ಯುವರ್ ಆಪ್ಷನ್. ಲಾಯಲ್ಟಿ, ಫೇತ್ಫುಲ್ನೆಸ್, ರೆಬೆಲ್ ಮಾಡೋದಲ್ಲ, ಒಪ್ಕೊಳ್ಳೋವಂಥದ್ದು, ಬೀಯಿಂಗ್ ಲಾಯಲ್. ನಾವು ಅಗೇನ್ ಅನದರ್ ಆಂಟನಿಮ್ ಎಕ್ಸಸೈಸ್. ಹಾಸ್ಪಿಟಾಲಿಟಿ, ಹಾಸ್ಪಿಟಲ್ ಬೇರೆ, ಹಾಸ್ಪಿಟಾಲಿಟಿ ಬೇರೆ. ಹಾಸ್ಪಿಟಾಲಿಟಿ ಅಂತಂದರೆ ಆತಿಥ್ಯ. ಓಕೆ, ಆತಿಥ್ಯ. ಸೊ ಹಾಸ್ಪಿಟಾಲಿಟಿ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು. ಕಂಪ್ಲೇಂಟ್ ಅಂತ ಅಂದರೆ ದೂರು ಕೊಡೋದು. ಕಾರ್ಡಿಯಾಲಿಟಿ, ಬಹಳ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು. ಕೋಲ್ಡ್ನೆಸ್ ಅಂದರೆ ಇಂಡಿಫರೆನ್ಸ್, ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡೋದು. ರ್ಯಾತ್ಫುಲ್ ಅಂದರೆ ಕೋಪದಿಂದ. ಆ ಹಾಸ್ಪಿಟಾಲಿಟಿಗೆ ಬಂದವನ್ನ ಬಹಳ ಚೆನ್ನಾಗಿ ಉಪಚರಿಸಿದಾಗ ಫುಲ್ ಆಫ್ ವಾಮ್ತ್ ಅಂದರೆ ಅವ್ರಿಗೆ ಒಳ್ಳೆ ಅಫೆಕ್ಷನೇಟ್ ಆಗಿ ಅವ್ರನ್ನ ನೋಡ್ಕೊಳ್ಳೋದು ಹಾಸ್ಪಿಟಾಲಿಟಿ. ಅದರ ವಿರುದ್ಧವಾದ ಪದ ಏನು? ಇಟ್ ಈಸ್ ಕೋಲ್ಡ್ನೆಸ್. ಓಕೆ, ಅಂದರೆ ಬಹಳ ತಣ್ಣಗೆ ಒಂದು ರಿಯಾಕ್ಷನ್ ಕೊಡೋ ಥರ, ಅವ್ರು ಯಾಕೆ ಬಂದರು ಅನ್ನೋ ರೀತಿಯಲ್ಲಿ. ಸೊ ದಿ ಆಪೋಸಿಟ್ ಆಫ್ ಹಾಸ್ಪಿಟಾಲಿಟಿ ಈಸ್ ಕೋಲ್ಡ್ನೆಸ್. Now select the sentence with the appropriate use of adverb of manner. So adverb ಅಂತ ಹೇಳಿದ ಕೂಡಲೇ adverb talks about a verb. Okay, verb. ಇಲ್ಲಿ he done his work ಅನ್ನೋದು verb. ಯಾವ ಪದ verb ಬಗ್ಗೆ ಅಥವಾ adjective ಬಗ್ಗೆ ಮಾತಾಡುತ್ತೋ that is called as an adverb. ಅವನು ಹಿ ಡನ್ ಅನ್ನೋದು ಬರಲ್ಲ, ಹಿ ಡಿಡ್ ಅಂತ ಇರಬೇಕಿತ್ತು. ಹಿ ಡಿಡ್ ಹಿಸ್ ವರ್ಕ್ ರೆಗ್ಯುಲರ್ಲಿ. ಹೇಗೆ ಮಾಡ್ದ? ಮ್ಯಾನರ್ ಅಂತ ಕೇಳಿದ್ದಾರೆ. ಮ್ಯಾನರ್ ಅಂದರೆ ಹೇಗೆ, ಕೆಲಸವನ್ನು ಹೇಗೆ ಮಾಡೋದು, ಅದು ಅಡ್ವರ್ಬ್ ಅಂತ ಹೇಳ್ತೀವಿ. ಹಿ ಡಿಡ್ ಹಿಸ್ ವರ್ಕ್ ರೆಗ್ಯುಲರ್ಲಿ, ಇದು ಅಡ್ವರ್ಬ್. ದಿಸ್ ಇಸ್ ವರ್ಬ್, ದಿಸ್ ಇಸ್ ಆಡ್ವರ್ಬ್. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ಯಾವುದಿದೆ ಆ ಸೆಂಟೆನ್ಸನ್ನು ನೀವು ಚೂಸ್ ಮಾಡಬೇಕು. ಹಿ ಹ್ಯಾಸ್ ಜಸ್ಟ್ ಡನ್ ಹಿಸ್ ವರ್ಕ್.
He has just done. Verb ಇದೆ, adverb ಇಲ್ಲ. So this is wrong, this is wrong. He does his work carefully. He does. ಅವನು ಯಾವಾಗಲೂ ಕೆಲಸನ ಕೇರ್ಫುಲ್ಲಾಗಿ ಮಾಡ್ತಾನೆ. ಇದು verb. He does his work. ನೋಡಿ, he done his work. This is a verb. ಇದು noun. I'm sorry. ಇದು noun. Okay, but past tense ಅಲ್ಲಿದೆ. He done ಅನ್ನೋದು ಬರೋದಿಲ್ಲ. He did his work. No, he does ಅಂತಾನೆ ಬರಬೇಕು. ಇದು ಸಹ ಸೆಂಟೆನ್ಸ್ ಫಾರ್ಮೇಷನ್ ಇಸ್ ರಾಂಗ್. He has just done his work ತಪ್ಪು. He does his work carefully. Yes, this is correct because he does. ಇದು verb ಇಲ್ಲಿ, verb noun carefully. He has done his work on my table. ಇದೆಲ್ಲ ಇದೆ but adverb ಇಲ್ಲ. Therefore, this is does not suit. So 3 is the answer. He does his work carefully. Does ಅನ್ನೋದು verb, carefully ಹೇಗೆ ಮಾಡ್ತಾನೆ, ಕೇರ್ಫುಲ್ ಆಗಿ ಮಾಡ್ತಾನೆ ಅವನ ಕೆಲಸನ. Then last one, passage. Okay, in the following passage some words have been deleted. ನಾವು ಇದು passage ಅಂತ ಹೇಳಿದ ಕೂಡಲೇ 5 fill in the blanks ಇರುತ್ತೆ. ಅಂದರೆ each fill in the blank is equal to 1 question. So ಅಲ್ಲಿ read the passage carefully and select the most appropriate option to fill in the blank. Digital India, ಇದು ಫಸ್ಟು ನಾವು ಕಂಪ್ಲೀಟ್ ಪ್ಯಾಸೇಜ್ನ ತಗೊಳ್ತಾ ಇಲ್ಲ. I have taken it part by part according to the questions. So understand what it is talking about. ಯಾವುದರ ಬಗ್ಗೆ ಮಾತಾಡ್ತಿದ್ದೆ? Digital India. That means where everything is electronic, okay, without any use of manual work, everything is automatic. Okay, Digital India can be the prime dash behind making a reality of the government's promise of minimum government, maximum governance. Such a transformation requires technology to be firmly dashed into government, something that the Digital India project lists as one of its foremost objectives. So what is Digital India? When you talk of digitization anta helidre, ಗವರ್ಮೆಂಟ್ ಅಂತ ಹೇಳಿದಾಗ, ಸೊ ದೇ ಸೇ ದಟ್ ಮಿನಿಮಮ್ ಗವರ್ಮೆಂಟ್, ಜನ ಬೇಡ, ಗವರ್ಮೆಂಟಲ್ಲಿರೋ ಜನ ಕಡಿಮೆ ಆಗಲಿ ಬಟ್ ಗವರ್ನೆನ್ಸ್ ಜಾಸ್ತಿ ಆಗಲಿ, ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಆಗಲಿ, ಆದರೆ ಜನ ಅದು ನಡೆಸೋವಂಥ ಗವರ್ಮೆಂಟ್ ಕಡಿಮೆ ಆಗಲಿ. ಸೊ ಆ ಥರ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರಬೇಕು, ಮಾನವ ಇಂಟರ್ಫಿಯರೆನ್ಸ್ ಕಡಿಮೆ ಇರಬೇಕು ಅಂತ ಅಂದರೆ ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಹಾಗಾಗಿ ಆ ಡಿಜಿಟಲ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಕೆಲವೊಂದು ಆಬ್ಜೆಕ್ಟಿವ್ಸ್, ಕೆಲವೊಂದು ಗುರಿಗಳನ್ನು ಇಟ್ಕೊಂಡಿದೆ ಅಂತ ಅರ್ಥ. Now you see, Digital India can be the prime dash behind making a reality of the government's promise of minimum government, maximum governance. So ಇಲ್ಲಿ Digital India ಇದು ಒಂದು ನಮ್ಮ prime ಏನು? For the first fill in the blank, prime, ಇಂಪ್ಯಾಕ್ಟ್ ಅಂದರೆ ಇಫೆಕ್ಟ್, ಮೈಟ್ ಅಂದರೆ ಆಗಬಹುದು ಅಥವಾ ಸ್ಟ್ರೆಂಗ್ತ್ ಆಗಬಹುದು, ಫ್ಯಾಕ್ಟರ್ಸ್ ಫೋರ್ಸ್. ಸೊ ನಾವಿಲ್ಲಿ ಡಿಜಿಟಲ್ ಇಂಡಿಯಾ ಕ್ಯಾನ್ ಬಿ ದ ಪ್ರೈಮ್ ಶಕ್ತಿ, ಅದು ಒಂದು ಫೋರ್ಸ್ ಆಗೋ ಸಾಧ್ಯತೆ ಇದೆ. ಇಫೆಕ್ಟ್ ಅಲ್ಲ, ಫ್ಯಾಕ್ಟರ್ ಅಲ್ಲ, ಇಟ್ ಕ್ಯಾನ್ ಬಿ ದ ಪ್ರೈಮ್ ಫೋರ್ಸ್. ಇದೊಂದು ಪ್ರಬಲವಾದ ಒಂದು ಶಕ್ತಿ ಬಿಹೈಂಡ್ ಮೇಕಿಂಗ್ ಅ ರಿಯಾಲಿಟಿ ಆಫ್ ದ ಗವರ್ಮೆಂಟ್ಸ್ ಪ್ರಾಮಿಸ್. ಇಂಥ ಒಂದು ಬದಲಾವಣೆ ಆಗಬೇಕು ಅಂದರೆ ಸೆಕೆಂಡ್ ಪಾಯಿಂಟ್, ಸಚ್ ಅ ಟ್ರಾನ್ಸ್ಫಾರ್ಮೇಷನ್ ರಿಕ್ವೈರ್ಸ್ ಟೆಕ್ನಾಲಜಿ ಟು ಬಿ ಫರ್ಮ್ಲಿ. ಓಕೆ, ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂದರೆ ಹ್ಯೂಮನ್ಸ್ ಇರಬಾರ್ದು, ಮತ್ತೇನಿರಬೇಕು? ಪ್ರತಿಯೊಂದು ಹಂತದಲ್ಲೂ ಸಹ ಫರ್ಮ್ ಆಗಿ ಟೆಕ್ನಾಲಜಿ ಇರಬೇಕು. ಟೆಕ್ನಾಲಜಿ ಎಲ್ಲ ಕ್ಷೇತ್ರದಲ್ಲೂ ಸಹ ಹೇಗಿರಬೇಕು? ಸಿ ಫಾರ್ ಬ್ಲ್ಯಾಂಕ್ ನಂಬರ್ 2, ಇನ್ಸರ್ಟೆಡ್, ಎಂಬೆಡೆಡ್, ಪ್ಲಾಂಟೆಡ್, ಸ್ಟಕ್. ಇನ್ಸರ್ಟೆಡ್ ಅಂದರೆ ಸುಮ್ಮನೆ ಅಲ್ಲಿ ಸೇರಿಸೋವಂಥದ್ದು, ಎಂಬೆಡೆಡ್ ಅಂದರೆ ಕಂಪ್ಲೀಟಾಗಿ ಆವರಿಸ್ಕೊಂಡಿರೋದ, ಪ್ಲಾಂಟೆಡ್ ಅಂತ ಅಂದರೆ ಅಲ್ಲಿ ಸಿಕ್ಸಿರೋದ, ಸ್ಟಕ್ ಅಂತ ಅಂದರೆ ಅಲ್ಲಿ ಫಿಕ್ಸ್ ಆಗಿಬಿಟ್ಟಿರೋವಂಥದ್ದು. ಯಾವುದು ಅಂತ ಹೇಳಿದ್ರೆ ಇನ್ಸರ್ಟೆಡ್ ಅಲ್ಲ. ನಾವು ಡಿಜಿಟಲ್ ಇಂಡಿಯಾ ಹೋಗಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಬರೀ ಇನ್ಸರ್ಟ್ ಮಾಡಲ್ಲ, ಎಂಬೆಡೆಡ್, ಅದು ಫಿಲಪ್ ಆಗಿರಬೇಕು, ಕಂಪ್ಲೀಟ್ಲಿ ಆಕ್ಯುಪೈಡ್, ಫಿಲ್ಡ್ ಅಪ್ ವಿತ್ ಟೆಕ್ನಾಲಜಿ, ನಾಟ್ ಪ್ಲಾಂಟೆಡ್, ನಾಟ್ ಸ್ಟಕ್. ಓಕೆ, ಸೊ ಗೋಯಿಂಗ್ ಬ್ಯಾಕ್ ಹಿಯರ್, ಹೌ ಡು ವಿ ಫಿಲ್ ದ ಫಸ್ಟ್ ಬ್ಲ್ಯಾಂಕ್? The first blank is, it is a prime force. Okay, then such a transformation requires technology to be firmly embedded and ಕಂಪ್ಲೀಟ್ ಆಗಿ ಅದರಲ್ಲಿ ಇರಬೇಕು. ದಟ್ ಈಸ್ ದ ಆಬ್ಜೆಕ್ಟಿವ್, ಅಂದರೆ ನಮ್ಮ ಗುರಿ. ಓಕೆ, ಬ್ಲ್ಯಾಂಕ್ ನಂಬರ್ 3, ಎಂಬೆಡ್ಡಿಂಗ್ ಟೆಕ್ನಾಲಜಿ ಇಂಟು ಗವರ್ಮೆಂಟ್. ಈ ಥರ ಟೆಕ್ನಾಲಜಿನ ಕಂಪ್ಲೀಟಾಗಿ ಆವರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಂಟು ಗವರ್ಮೆಂಟ್ ಡ್ಯಾಶ್ ವಿಲ್ ಡೂ 3 ಥಿಂಗ್ಸ್.
Okay, transform the government and make it more transparent and efficient, transform the lives of citizens, especially those at the bottom of the dash pyramid, and make our economy more efficient and competitive. So the whole thing is one sentence with two blanks. ಇಂಥ ಒಂದು ಟೆಕ್ನಾಲಜಿ ಬಂತು ಅಂತ ಅಂದರೆ ಗವರ್ಮೆಂಟ್ ಚೇಂಜ್ ಆಗುತ್ತೆ. ಗವರ್ಮೆಂಟ್ ಚೇಂಜ್ ಆದರೆ ಜನಗಳ ಜೀವನದ ಲೈವ್ಸ್ ಆಫ್ ದ ಪೀಪಲ್ ವಿಲ್ ಚೇಂಜ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ದ ಡ್ಯಾಶ್ ಪಿರಾಮಿಡ್. ಪಿರಾಮಿಡ್ ಅಂತ ಅಂದರೆ ಏನು? ಈಗ ಇಲ್ಲಿ ಪಿರಾಮಿಡ್ ಅಂತ ಹೇಳಿದಾಗ ಬಹಳ ನೋಡಿ, ದ ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಎಲ್ಲ ಏನಾಗ್ತಾ ಇದೆ, ವೆಲ್ತ್ ಎಲ್ಲ ಇಲ್ಲಿ ಯಾರಿಗೂ ಬರ್ತಾ ಇಲ್ಲ. ಇದೆಲ್ಲನೂ ಭಾಳಷ್ಟು ಬಡ ಜನರು, ಪಿರಾಮಿಡ್, ಇದು ಪಿರಾಮಿಡ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಬಡ ಜನರು ಇಲ್ಲಿ ಜಾಸ್ತಿ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಆಸ್ತಿ ಎಲ್ಲನೂ ಸಹ ಓನ್ಲಿ ಅ ಫ್ಯೂ ಪೀಪಲ್ ಆರ್ ಎಂಜಾಯಿಂಗ್ ದಿಸ್ ಒನ್. ಆದರೆ ಟೆಕ್ನಾಲಜಿ ಬಂದಾಗ ಹ್ಯೂಮನ್ಸ್ ಎಲ್ಲರೂ ಸರಿ, ದೇರ್ ಮೇ ಬಿ ಸಮ್ ಗವರ್ಮೆಂಟ್ ಚೇಂಜ್ ಆಗುತ್ತೆ. ಗವರ್ಮೆಂಟ್ ಚೇಂಜ್ ಆದಾಗ ಟೆಕ್ನಾಲಜಿ ಇರೋದ್ರಿಂದ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಪಾರದರ್ಶಕತೆ ಇರುತ್ತೆ. ಯಾಕಂದರೆ ಮನುಷ್ಯರು ಟೆಕ್ನಾಲಜಿ ಯಾರನ್ನೂ ಪಾರ್ಶಾಲಿಟಿ ಮಾಡೋದಿಲ್ಲ, ಎಲ್ಲರೂ ಒಂದೇ ಥರ ಆ್ಯಕ್ಯುರೇಟ್ ಆಗಿ ನೋಡುತ್ತೆ, ಈಕ್ವಲ್ ಆಗಿ ನೋಡುತ್ತೆ. ಆ್ಯಂಡ್ ದೇರ್ಫೋರ್ ದೋಸ್ ಅಟ್ ದ ಬಾಟಮ್ ಆಫ್ ದ ಡ್ಯಾಶ್ ಪಿರಾಮಿಡ್, ಯಾರು ಕೆಳ ವರ್ಗದಲ್ಲಿ ಇರ್ತಾರಲ್ಲ ಅವ್ರಿಗೆ ಅಂದ್ರೇನು, ನಮ್ಮ ಎಕಾನಮಿ ಅಂದರೆ ಅವ್ರಿಗೆ ಒಂದು ಒಳ್ಳೆ ಇದಾಗುತ್ತೆ, ಅವರೂ ಸಹ ಮೇಲಿನ ಒಂದು ಇದಕ್ಕೆ ಬರ್ತಾರೆ ಅನ್ನೋದು ಅರ್ಥ. ನಾವು ಲೆಟ್ ಅಸ್ ಸಿ, ಎಂಬೆಡಿಂಗ್ ಟೆಕ್ನಾಲಜಿ ಇನ್ ಟು ಗವರ್ಮೆಂಟ್ ಡ್ಯಾಶ್ ವಿಲ್ ಡೂ 3 things. What is that 3 things? Officers, details, processes, hierarchies. Okay. Now you see, into government ಅಂದರೆ ಟೆಕ್ನಾಲಜಿ ಎಲ್ಲಿ ಬರಬೇಕು? ಆಫೀಸಸ್ ಅಲ್ಲ, ನೋ ಡೀಟೇಲ್ಸ್ ಅಲ್ಲ, ನೋ ಪ್ರಾಸೆಸಸ್. ಪ್ರತಿಯೊಂದು ಪ್ರಾಸೆಸ್ಸಲ್ಲೂ ಸಹ ಗವರ್ಮೆಂಟ್ ಬಂತು ಅಂತ ಹೇಳಿದ್ರೆ, ಈಗ ಈ ಪಿರಾಮಿಡ್ ಅನ್ನೋದು ಬಹಳ ಹಳೆಯ ಕಾಲದಿಂದ ಇರೋವಂತಹ ಗಾದೆ ಮಾತು. ಪಿರಾಮಿಡ್ ಅನ್ನೋದು ನಮ್ಮ ಎಲ್ಲ ಕ್ಷೇತ್ರದಲ್ಲೂ ದ ಪಿರಾಮಿಡ್ ಎಕ್ಸಾಂಪಲನ್ನು ತಗೊಳ್ತೀವಿ. ಹಾಗಾಗಿ ಇದು ಬಹಳ ಏನ್ಷಿಯಂಟ್ ಎಕ್ಸಾಂಪಲ್. ಅದನ್ನು ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ದಿ ಪ್ರೊವರ್ಬಿಯಲ್ ಪಿರಾಮಿಡ್. ಪ್ರೊವರ್ಬಿಯಲ್ ಪಿರಾಮಿಡ್ ಅಂದರೆ ಪ್ರತಿಯೊಂದಕ್ಕೂ, ಮಿಥಿಕಲ್ ಅಂತಂದರೆ ಸಮಥಿಂಗ್ ಅದು ಬರೀ ಪುರಾಣ ಅಂತ ಹೇಳಿ, ಪ್ರೊವರ್ಬಿಯಲ್ ಅಂತಂದರೆ ಜಾರಿಯಲ್ಲಿ ಇರುವಂಥದ್ದು, ಹೈಪೋಥೆಟಿಕಲ್ ಕಾಲ್ಪನಿಕ, ಕ್ಲಾಸಿಫೈಡ್ ವಿಂಗಡಿಸುವಂಥದ್ದು. ಸೊ ಇಲ್ಲಿ ನೋಡಿ, ಎಂಬೆಡಿಂಗ್ ಟೆಕ್ನಾಲಜಿ ಇನ್ ಟು ಗವರ್ಮೆಂಟ್ ಡ್ಯಾಶ್ ವಿಲ್ ಡೂ 3 things. ವಾಟ್ ಈಸ್ ದಟ್? ಲೆಟ್ ಅಸ್ ಫಿಲ್ ಇಟ್. ಇಲ್ಲಿ ಇಂಟು ಗವರ್ಮೆಂಟ್ ಪ್ರಾಸೆಸಸ್ ವಿಲ್ ಡೂ 3 things. ಏನೇನು ಅಲ್ಲಾಗುತ್ತೆ? ಟ್ರಾನ್ಸ್ಫಾರ್ಮ್ ದಿ ಗವರ್ಮೆಂಟ್, ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಎಫಿಷಿಯಂಟ್. ಆಮೇಲೆ ಟ್ರಾನ್ಸ್ಫಾರ್ಮ್ ದ ಲೈವ್ಸ್ ಆಫ್ ದ ಸಿಟಿಸನ್ಸ್, ಎಸ್ಪೆಷಲಿ ಅಟ್ ದ ಬಾಟಮ್ ಆಫ್ ದಿ ಪ್ರೊವರ್ಬಿಯಲ್ ಪಿರಾಮಿಡ್. ಓಕೆ, ಯಾರು ಕೆಳವರ್ಗದಲ್ಲಿದ್ದಾರೆ ಅವರೆಲ್ಲ ಸ್ವಲ್ಪ ಸುಧಾರಣೆ ಆಗ್ತಾರೆ. ಅಂತ ಲಾಸ್ಟ್ ಬ್ಲ್ಯಾಂಕ್. ಈಗ ಅಕಾರ್ಡಿಂಗ್ ಟು ಒನ್ ರಿಪೋರ್ಟ್, ಆ ರಿಪೋರ್ಟ್ ಹೆಸರೇನು? 2014 ಈ ವರ್ಷದಲ್ಲಿ ಬಿಡುಗಡೆ ಆದ ಮ್ಯಾಕಿನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ರಿಪೋರ್ಟ್ ಏನು ಹೇಳುತ್ತೆ? ಅದು ಮುಂದೆ ಪ್ರೆಡಿಕ್ಟ್ ಮಾಡುತ್ತೆ. ಪ್ರೆಡಿಕ್ಟಿಂಗ್ ಅಂತ ಅಂದರೆ ಏನು? ಮುಂದೆ ಆಗೋದನ್ನು ಹೇಳುವಂಥದ್ದು. ದಟ್ ದ ಲಾರ್ಜ್ ಸ್ಕೇಲ್ ಡ್ಯಾಶ್ ಆಫ್ ಟೆಕ್ನಾಲಜಿ ಥ್ರೂ ಡಿಜಿಟಲ್ ಇಂಡಿಯಾ ಪೊಸಿಷನ್ಸ್ ಇಂಡಿಯಾ ವಿತ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಟು ಆಕ್ಸಲರೇಟ್ ಎಕನಾಮಿಕ್ ಗ್ರೋತ್ ಅಂತಂದ್ರೇನು. ಈಗ ಅವ್ರು ಹೇಳ್ತಿದ್ದಾರಂತೆ, ಈ ಟೆಕ್ನಾಲಜಿ ಇಂಡಿಯಾ ದೇಶದಲ್ಲಿ ಬಂತು ಅಂತ ಹೇಳಿದ್ರೆ ಇಂಡಿಯಾ ಎಲ್ಲೋ ಇರುತ್ತೆ. ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಆಪರ್ಚುನಿಟಿ. ನಮ್ಮ ಎಕನಾಮಿಕ್ ಗ್ರೋತ್ಗೆ ಒಂದೇ ಒಂದು ಅವಕಾಶ ಅಂತ ಹೇಳಿದ್ರೆ ಡಿಜಿಟೈಸೇಷನ್ ಆಫ್ ಆಲ್ ದಿ ಏರಿಯಾಸ್ ಆಫ್ ಗವರ್ನೆನ್ಸ್. ಓಕೆ, ನಾವು predicts that the large scale dash of technology, enhancement of technology, ಆಂಟಿಸಿಪೇಷನ್ ಆಫ್ ಟೆಕ್ನಾಲಜಿ, ಅಡ್ಯಾಪ್ಟೇಷನ್, ಮಾನಿಟರಿಂಗ್. ನಾವು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡಿಕೊಂಡ್ರೆ, ದಟ್ಟು ಲಾರ್ಜ್ ಸ್ಕೇಲ್ ಅಡ್ಯಾಪ್ಟೇಷನ್, ಅದಕ್ಕೆ ಅಡ್ಜಸ್ಟ್ ಆದರೆ, ಅದನ್ನು ಕಲ್ತ್ರೆ, ಅದನ್ನು ಜೀವನದಲ್ಲಿ ಒಂದಾಗಿ ಮಾಡಿಕೊಂಡ್ರೆ, ಒಗ್ಗೂಡಿಸ್ಕೊಂಡ್ರೆ, ದಟ್ ಈಸ್ ಕಾಲ್ಡ್ ಅಡ್ಯಾಪ್ಟೇಷನ್. ಎನ್ಹ್ಯಾನ್ಸ್ಮೆಂಟ್ ಅಂದರೆ ಇನ್ಕ್ರೀಸ್, ಆಂಟಿಸಿಪೇಷನ್ ಎಕ್ಸ್ಪೆಕ್ಟ್, ಮಾನಿಟರಿಂಗ್ ಸೂಪರ್ವಿಷನ್. ಓಕೆ, ಸೊ ಅಡ್ಯಾಪ್ಟೇಷನ್ ಅಂದರೆ ಅದಕ್ಕೆ ನಾವು ಅಡ್ಜಸ್ಟ್ ಆದ್ವಿ, ಅದನ್ನು ನಾವು ಒಪ್ಕೊಂಡ್ವಿ ಅಂತ ಹೇಳಿದ್ರೆ, ದೆನ್ our digital India will be a success. Okay, so I think we have covered all these things and it was quite a very interesting session today. I hope you also have enjoyed it well and meet you in the next session. Take care.